महेन्द्रहाराय त्रिलोचनाय भस्मांगरागाय महेश्वराय नित्याय शुद्धाय दिगंबराय तस्मै नकाराय नमः शिवाय तस्मै नकाराय नमः शिवाय मंदाकिनी सलिलचंदन चर्चिताय नंदीश्वर प्रमथनाथ महेश्वराय मंदार मुख्य बहुपुष्प सुपूजिताय तस्मै मकाराय नमः शिवाय तस्मै मकाराय नमः शिवाय शिवाय गौरी वदनाब्जवृन्द सूर्याय दक्षाध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय तस्मै शिकाराय नमः शिवाय वसिष्ठकुम्भोद्भवगौतमाय मुनीन्द्रदेवार्चितशेखराय चन्द्रार्कवैश्वानरलोचनाय तस्मै वकाराय नमः शिवाय तस्मै वकाराय नमः शिवाय यक्षस्वरूपाय जटाधराय पिनाकहस्ताय सनातनाय दिव्याय देवाय दिगंबराय तस्मै यकाराय नमः शिवाय तस्मै यकाराय नमः शिवाय तस्मै यकाराय नमः शिवाय ಮಹಾತಪಸ್ವಿಗಳು ವೇದಾಂತ ಸಿದ್ಧಾಂತಗಳ ಸಮನ್ವಯಾಚಾರ್ಯರು ಪ್ರವಚನದ ಶಿಖಾಮಣಿಗಳು ವಿಜಯಪುರ ಜ್ಞಾನಯೋಗಾಶ್ರಮದ ಮೂಲ ಪುರುಷರಾದ ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶ್ವೇಗಳವರ ದಿವ್ಯಪಾದ ಪದ್ಮಗಳಿಗೆ ಹಣೆಮಣೆದು ಇಡೀ ವಿಶ್ವದಲ್ಲಿ ಅಧ್ಯಾತ್ಮದ ಸಾಕಾರ ರೂಪವಾಗಿ ಧರ್ಮ ಅಧ್ಯಾತ್ಮಗಳನ್ನು ತಮ್ಮ ಬದುಕಿನ ಮೂಲಕವೇ ಬದುಕಿ ತೋರಿಸಿದಂತಹ ಪರಮ ಪೂಜ್ಯ ಬುದ್ಧೀಜಿಯವರ ಶ್ರೀಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಭೈರವಾಡಗಿಯ ಶಿವಾನಂದ ಮಠದ ಪರಮ ಪೂಜ್ಯ ಗುರುದೇವಾಶ್ರಮದ ಪರಮ ಪೂಜ್ಯ ಗುರುಪ್ರಸಾದ ಮಹಾಸ್ವಾಮಿಗಳು ಅವರು ಯುವ ಸನ್ಯಾಸಿಗಳು, ಅದ್ಭುತವಾದ ವಿಚಾರಧಾರೆಯನ್ನು ಹೊಂದಿರುವಂಥವರು, ಅಮೋಘವಾದ ಕರ್ತೃತ್ವ ಶಕ್ತಿಯನ್ನು ಹೊಂದಿರುವಂಥವರು. ಅಂತಹ ಪರಮ ಪೂಜ್ಯರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಶ್ರಾವಣ ಮಾಸದ ನಿಮಿತ್ತವಾಗಿ ಧಾರ್ಮಿಕ ಆಧ್ಯಾತ್ಮಿಕ ನುಡಿಗಳನ್ನು ಕೇಳಬೇಕು ಅಂತ ಶ್ರದ್ಧೆಯಿಂದ ಆಗಮಿಸಿರುವ ತಮ್ಮೆಲ್ಲರಿಗೂ ಭಕ್ತಿಯ ನಮಸ್ಕಾರಗಳು.
ಈ ವಿಶ್ವದಲ್ಲಿ ಅಸಂಖ್ಯ ಜೀವರಾಶಿಗಳು, ಅದರಲ್ಲಿ ಮನುಷ್ಯನೂ ಒಬ್ಬ ಜೀವಿ, ಏನೋ ಒಬ್ಬ ಪ್ರಾಣಿ. ಹೇಗೆ ನೀರಿನಲ್ಲಿರುವಂಥವು ಜಲಚರ, ಅದು ಆಕಾಶದಲ್ಲಿ ಹಾರುವಂಥವು ಖೇಚರ, ಅದು ಭೂಮಿ ಮೇಲೆ ಚರಿಸುವಂಥವು ಭೂಚರ, ಅದು ಮನುಷ್ಯನು ಕೂಡ ಒಬ್ಬ ಜೀವಿ. ಅಂಡಜ, ಪಿಂಡಜ, ಸ್ವೇದಜ, ಜರಾಯುಜ. ತತ್ತೆಯಿಂದ ಹೊರಗೆ ಬರುವಂತ ಜೀವರಾಶಿಗಳು ಕೆಲವೊಂದಿಷ್ಟು. ಆ ಬಳಿಕ ಸ್ವೇದಜ, ಅಲ್ಲೇ ಕೊಳಚಿ ಅಂತಹ ಇಂಥ ಒಂದು ಹೊಲಸು ಪ್ರದೇಶದಲ್ಲಿ ಹುಟ್ಟುವಂತಹ ಕೆಲವೊಂದಿಷ್ಟು ಜೀವರಾಶಿಗಳು. ಶರೀರದಿಂದ ಹೊರಗೆ ಬರುವಂತ, ಪಿಂಡದಿಂದ ಹೊರಗೆ ಬರುವಂತ ಜೀವರಾಶಿಗಳು ಕೆಲವೊಂದಿಷ್ಟು ಅದಾವ. ಚೀಲದೊಳಗಿನಿಂದ ಹೊರಗೆ ಬರುವಂತ ಜೀವರಾಶಿಗಳು ಕೆಲವೊಂದಿಷ್ಟು ಅದಾವ. ಈ ಎಲ್ಲ ಜೀವರಾಶಿಗಳಲ್ಲಿಯೂ ಒಂದು ಮಾನದಂಡವನ್ನು ಇಟ್ಟುಕೊಂಡು ಅಳೆದಾಗ ಎಲ್ಲಾ ರೀತಿಯಿಂದ ಮನುಷ್ಯ ಶ್ರೇಷ್ಠ ಅಲ್ಲ. ಆದ್ರೆ ಒಂದು ಇವನಲ್ಲಿರುವ ಬುದ್ಧಿಯನ್ನ, ಇವನಲ್ಲಿರುವ ಒಂದು ವಿವೇಚನಾ ಸಾಮರ್ಥ್ಯವನ್ನ, ವಿವೇಕವನ್ನ ನಾವು ವಿಚಾರ ಮಾಡಿ ನೋಡಿದಾಗ ಎಲ್ಲ ಜೀವರಾಶಿಗಳಿಗಿಂತಲೂ ಕೂಡ ಮನುಷ್ಯನಲ್ಲಿ ವಿವೇಕ ಶಕ್ತಿ, ಬುದ್ಧಿ ಶಕ್ತಿ ಬಹಳಷ್ಟು ಪ್ರಖರವಾಗಿದೆ, ಸೂಕ್ಷ್ಮವಾಗಿದೆ. ಆದ್ದರಿಂದ ಇವನಲ್ಲಿರುವ ಈ ವಿವೇಕದ ಕಾರಣದಿಂದಾಗಿ, ಬುದ್ಧಿಯ ಕಾರಣದಿಂದಾಗಿ ಮನುಷ್ಯ ಸರ್ವ ಜೀವರಾಶಿಗಳಲ್ಲಿಯೂ ಶ್ರೇಷ್ಠ ಅಂತ ಕರೆಸಿಕೊಂಡ. ಶಕ್ತಿಯಲ್ಲಿ ಮನುಷ್ಯ ಶ್ರೇಷ್ಠನಲ್ಲ. ನಮಗ ಸ್ವಲ್ಪ ಓಡ್ಲಿಕ್ಕಾಗುವುದಿಲ್ಲ, ಆದ್ರೆ ಕುದುರೆ ಮೊಲದಷ್ಟು ವೇಗವಾಗಿ ಯಾವ ಪ್ರಾಣಿಯೂ ಹೋಗುವುದಿಲ್ಲ, ಜಿಂಕೆಯಷ್ಟು ವೇಗವಾಗಿ ಯಾವ ಪ್ರಾಣಿಯೂ ಓಡುವುದಿಲ್ಲ. ಮನುಷ್ಯ ಅಷ್ಟು ಓಡುವಷ್ಟು ಸಮರ್ಥನಲ್ಲ. ಮೀನಿನಷ್ಟು ಈಜುವ ಸಾಮರ್ಥ್ಯ ಮನುಷ್ಯನಿಗಿಲ್ಲ. ಇನ್ನು ಆಕಾರದಲ್ಲಿ ಆನೆ, ತಿಮಿಂಗಲ ಇಂಥ ಪ್ರಾಣಿಗಳಷ್ಟು ದೊಡ್ಡವನು ಮನುಷ್ಯ ಅಲ್ಲ. ಆದರೆ ಇವನಲ್ಲಿ ಒಂದು ಬುದ್ಧಿ ಅನ್ನುವ ವಿಶೇಷ ಸಾಮರ್ಥ್ಯ ಇರುವುದರಿಂದಾಗಿ, ತಿಳುವಳಿಕೆ ಇರುವುದರಿಂದಾಗಿ ಈತ ಎಲ್ಲ ಜೀವರಾಶಿಗಳಿಗಿಂತಲೂ ಶ್ರೇಷ್ಠ. ಇಂಥ ಈ ಮನುಷ್ಯನಾಗಿ ಹುಟ್ಟಿ ನಾವು ಮಾಡಬೇಕಾದಂತಹ ಕೆಲಸಗಳು ಏನು? ಏನಿ ಜಗತ್ತಿಗೆ ಕೆಲಸನೇ ಇರಲಿಲ್ಲೇನು? ನಮ್ಮನ್ನು ಹುಟ್ಟಿರುವಂತ ಉದ್ದೇಶ ಏನದ? ನಮ್ಮನ್ನು ಯಾಕೆ ಹುಟ್ಟಿಸಿತು ಈ ನಿಸರ್ಗ? ಕಾರಣ ಏನು? ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಗೊತ್ತಾಗ್ತದ ಮನುಷ್ಯನಿಗೆ ಎಂತಹ ಸಾಮರ್ಥ್ಯ ಇದೆ ಅಂದ್ರ ನಾವೆಲ್ಲರೂ ಕೂಡ ಅದನ್ನು ಮರ್ತದೀವಿ. ಅದನ್ನ ನೆನಪಿಸುವಂತಹ ಕೆಲಸವೇ ಈ ಶ್ರಾವಣ ಮಾಸ ಮಾಡ್ತದೆ. ಟಿವಿ ನೋಡಿದ್ರೆ ಅದು ನಮಗೆ ನೆನಪಿಸುವುದಿಲ್ಲ. ಬರೀ ಪ್ರಪಂಚದ ಕೆಲಸ ಮಾಡ್ಕೋತಿದ್ದ ಅಂದ್ರ ಅವನಿಗೂ ಕೂಡ ಅದು ನೆನಪಾಗುವುದಿಲ್ಲ. ಬರೀ ಪ್ರಪಂಚದ ಸುದ್ದಿಗಳನ್ನೇ ಮಾತಾಡ್ತಾ ಇದ್ದ ಅಂದ್ರ ಅವನಿಗೂ ಕೂಡ ಯಾವ ಶಕ್ತಿ ತನ್ನಲ್ಲಿದೆ ಅದು ಗೊತ್ತಾಗೋದಿಲ್ಲ. ಅದು ಗೊತ್ತಾಗಬೇಕಾಗಿತ್ತು ಅಂದ್ರ ಆ ಮನುಷ್ಯ ಧರ್ಮದ, ನೀತಿಯ, ಚಾರಿತ್ರ್ಯದ, ಅಧ್ಯಾತ್ಮದ ಮಾತುಗಳನ್ನು ಕೇಳಬೇಕು. ನಿಜವಾಗಿಯೂ ನಾನು ಯಾರು ಅನ್ನೋದನ್ನ ತಿಳಿದುಕೊಳ್ಳಬೇಕಾದ್ರೆ ಅವ ಅದನ್ನು ವಿಚಾರ ಮಾಡ್ತಾ ಹೋಗಬೇಕು. ಅವನು ಮೂಲತಃ ಯಾರು ಅಂದ್ರ ಚೈತನ್ಯ ಸ್ವರೂಪ. ಅದನ್ನ ತಿಳಿದುಕೊಳ್ಳುವ ಸಲುವಾಗಿ ಹೇಳೋರೊಬ್ಬರು ಬೇಕಲ್ಲ. ಸುಮ್ಮನೆ ನಮ್ಮದ್ ನಾವು ವಿಚಾರ ಮಾಡಿದ್ವಿ ಅಂದ್ರೆ ಏನು ತಿಳಿಯುವುದಿಲ್ಲ. ಹುಟ್ಟಿದಂತಹ ಒಂದು ಮಗು ಅದು ಏನಾಗಿರ್ತದಂದ್ರೆ ಬರೀ ಒಂದು ಮಾಂಸದ ಮುದ್ದೆ ಆಗಿರ್ತದನೇ ಹೊರತು ಮತ್ತೆ ಏನೂ ಇರುವುದಿಲ್ಲ. ಅದು ಒಂದು ಮಗು ಹುಟ್ಟತಂದ್ರೆ ಏನಿರ್ತದ? ಏನೇನೋ ಗೊತ್ತಿರೋದಿಲ್ಲ.
ಅದಕ್ಕ ಮನೆಯಲ್ಲಿ ತಾಯಿ ಸಂಸ್ಕಾರಗಳನ್ನು ಕೊಡ್ತಾಳ, ತಂದೆ ಒಂದಿಷ್ಟು ಸಂಸ್ಕಾರಗಳನ್ನು ಕೊಡ್ತಾನ, ಸುತ್ತಮುತ್ತ ಇರುವಂತ ಬಂಧು ಬಾಂಧವರು ಸಂಸ್ಕಾರಗಳನ್ನು ಕೊಡ್ತಾರ, ಊರಿನಲ್ಲಿರುವಂತಹ ಜನ, ಸಮಾಜದಲ್ಲಿರುವಂತಹ ಜನ, ಸುತ್ತಮುತ್ತ ಇರುವಂತಹ ಈ ನಿಸರ್ಗ, ಇವು ಎಲ್ಲದರ ಪರಿಣಾಮವಾಗಿ ಒಂದು ಮಾಂಸದ ಮುದ್ದೆಯಾಗಿದ್ದಂತಹ ಜೀವ ಮುಂದೊಬ್ಬ ಒಳ್ಳೆಯ ಮನುಷ್ಯನಾಗ್ತಾನೆ. ಹೀಗಾಗಿ ಅಂತಹ ಜೀವ ಏನಿದೆಯೋ ಆ ಹುಡುಗ, ಅವನಿಗೆ ಪ್ರಪಂಚದ ಸಂಸ್ಕಾರ ಅಂತೂ ಸಿಕ್ಕಿತು, ಪರಮಾರ್ಥದ ಸಂಸ್ಕಾರ ಸಿಗಲಿಲ್ಲ. ಅದು ಸಿಗಬೇಕಾಗಿತ್ತು ಅಂದ್ರ ಗುರುಗಳು, ಸಂತ ಮಹಾತ್ಮರು, ಋಷಿಗಳು, ಮಹಾತ್ಮರು, ತಿಳಿದಂಥವರು, ಬಲ್ಲವರು ಅವ್ರ ಕಡೆಗೆ ಹೋಗ್ಬೇಕು. ಗುರುಗಳೇನ ನಮ್ಮ ಕಡೆಗೇನೆ ಬಂದು ಹೇಳುವುದಿಲ್ಲ. ಯಾವನಿಗೆ ಹಸಿವಾಗಿರ್ತದನೋ ಅವನೇ ಹೋಗಿ ಊಟ ಮಾಡಬೇಕೇ ಹೊರತು ಅವನು ಇದ್ದಲ್ಲೇ ಊಟ ಬರುವುದಿಲ್ಲ. ನಮ್ದು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರ, ಗುರುಗಳ ನಮ್ಮ ಕಡೆಗೆ ಬಂದು ಹೇಳಿ ಅಂತ ನಮಗ್, ಗುರುಗಳಿಗೆ ಹಸುವಾಗಿಲ್ಲ, ಶಿಷ್ಯರಿಗೆ ಹಸುವಾಗಿರುತ್ತೆ. ಸುಖದ ಹಸಿವು, ಜ್ಞಾನದ ಹಸಿವು, ತಿಳುವಳಿಕೆಯ ಹಸಿವು ಭಕ್ತರಿಗಾಗಿರ್ತದ, ಅವರ ಬರಬೇಕು. ಗುರುಗಳೇನು ನಿತ್ಯ ಆತ್ಮಾರಾಮರು, ಆತ್ಮತೃಪ್ತರು, ಆತ್ಮಸಂತುಷ್ಟರು, ಅವರಿಗಿದ್ರೆ ಯಾವುದರ ಅವಶ್ಯಕತೆನೇ ಇಲ್ಲ. ನೀವು 100 ಜನ ಬಂದ್ರು ಹೇಳ್ತಾರ, ಯಾರು ಬರದೇ ಇದ್ರು ಅವರಷ್ಟಕ್ಕವರ ಧ್ಯಾನದಲ್ಲಿ ತತ್ಪರರಾಗಿ ಸಮಾಜ ಸುಖದಲ್ಲಿ ಅವರು ಇರ್ತಾರ, ಅವರಿಗೆ ಯಾವ ಅವಶ್ಯಕತೆ ಇಲ್ಲ. ಸೂರ್ಯನಿಗೆ ಬೆಳಕಿನ ಅವಶ್ಯಕತೆ ಇಲ್ಲ, ಸಮುದ್ರಕ್ಕೆ ನೀರಿನ ಅವಶ್ಯಕತೆ ಇಲ್ಲ, ಗಿಡಕ್ಕ ನೆರಳಿನ ಅವಶ್ಯಕತೆ ಇಲ್ಲ. ಹಾಗೆಯೇ ಮನುಷ್ಯನಿಗೆ, ಮನುಷ್ಯರಲ್ಲಿಯೇ ದೇವರಂತ ಕರೆಸಿಕೊಂಡಂತ ಸಂತ ಮಹಾತ್ಮರಿಗೆ ಯಾರ ಅವಶ್ಯಕತೆಯೂ ಇಲ್ಲ. ಅವ್ರೇನ್ ನಾವು ಕೊಡುವಂತ ರೊಕ್ಕದ ಅವಶ್ಯಕತೆ ಅದ ಅಂತ ನಾವು ತಿಳ್ಕೋಬಹುದು, ಆ ಅವಶ್ಯಕತೆನೂ ಅವ್ರಿಗಿಲ್ಲ. ವೇದಾಂತ ವಾಕ್ಯೇಶು ಸದಾ ರಮಂತೋ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಹ ವಿಶೋಕವಂತಃ ಕರಣೇರವಂತಹ ಕೌಪೀನವಂತಃ ಖಲು ಭಾಗ್ಯವಂತಹ. ಏನದ ಮಹಾತ್ಮರಿಗೆ ಏನು ಬೇಕಾಗಿದೆ ಈ ಜಗತ್ತಿನಿಂದ? ಭರ್ತೃಹರಿ ಅಂತೂ ಒಬ್ಬ ಮಹಾತ್ಮ ಹೇಳ್ತಾರ, ಈ ಮನುಷ್ಯರ ಕಡೆ ಯಾಕೆ ಹೋಗ್ತೀರಿ ನೀವು? ಶ್ರೀಮಂತರು ಅವ್ರ ಕಡೆಗಂತೂ ಹೋಗ್ಲಕ್ಕ ಹೋಗ್ಬೇಡ್ರಿ. ಲಕ್ಷ ಕೋಟಿ ಗಟ್ಟಲೆ ಗಿಡಗಳದಾವ, ಯಾವುದೋ ಒಂದು ಗಿಡ ಒಂದು ಹಣ್ಣು ಕೊಡ್ತದ, ಯಾವುದೋ ಗಿಡ ಗೆಡ್ಡೆ ಗೆಣಸುಗಳಿರ್ತಾವ, ಯಾವುದೋ ತಪ್ಲ ತಡಿ ತಿಂದು ನದಿಯ ನೀರನ್ನ ಕುಡಿದು ಗುಹೆಯಲ್ಲಿ ಧ್ಯಾನ ಮಾಡ್ತಾ ಕುಂತ್ರ ಮುಗಿದು ಹೋಯ್ತು. ಮಹಾತ್ಮರಿಗೆ ಈ ಜಗತ್ತಿನ ಅವಶ್ಯಕತೆ ಇರುವುದಿಲ್ಲ, ಜನರ ಅವಶ್ಯಕತೆ ಇರುವುದಿಲ್ಲ, ಭಕ್ತರ ಅವಶ್ಯಕತೆ ಇರುವುದಿಲ್ಲ. ಭಕ್ತರಿಗೆ, ಶಿಷ್ಯರಿಗೆ ಮಾತ್ರ ಗುರುಗಳು ಬೇಕೇ ಬೇಕಾಗ್ತಾರ. ನಮಗಾಗಿ, ನಮ್ಮೆಲ್ಲರಿಗಾಗಿ ಗುರುಗಳು, ನಮ್ಮೆಲ್ಲರಿಗಾಗಿ ಮಹಾತ್ಮರು. ಆದ್ರೆ ಅವರಿಗಾಗಿ ಮಾತ್ರ ನಾವು ಯಾರು ಯಾವ ಕೆಲಸಕ್ಕೂ ಉಪಯೋಗ ಬರುವುದಿಲ್ಲ. ನಾವು ತಿಳ್ಕೊಂಡಿರಬಹುದು, ನಾವು ಒಂದು ತುತ್ತು ಕೊಟ್ಟರೆ ಇವರೆಲ್ಲ ಬದುಕ್ತಾರ ಅಂತ ಹೇಳಿ ಮಹಾತ್ಮರು ಇಲ್ಲ, ತಪ್ಪು ತಿಳುವಳಿಕೆ. ನಾವ್ಯಾರು ಕೊಡುವವರು? ಅವರು ಪರಮಾತ್ಮನನ್ನ ನಂಬಿ ಬದುಕುವಂಥವರು. ಹೇಗೆ ಹಕ್ಕಿ ತನ್ನ ರೆಕ್ಕೆಗಳ ಮೇಲೆ ವಿಶ್ವಾಸ ಇರ್ತದನೆ ಹೊರತು ಮುರಿಯುವಂತ ಟೊಂಗೆ ಮೇಲದ ವಿಶ್ವಾಸ ಇಡುವುದಿಲ್ಲ. ಆಗ ಮಹಾತ್ಮರು ಪರಮಾತ್ಮನ ಮೇಲೆ ಪೂರ್ಣ ವಿಶ್ವಾಸವನ್ನಿಟ್ಟಿರ್ತಾರ. ಹೀಗಾಗಿ ಅವರಿಗೆ ನಮ್ಮ ಅವಶ್ಯಕತೆ ಇಲ್ಲ. ಆದ್ದರಿಂದ ಅಂತ ಮಹಾತ್ಮರು ಲೋಕ ಕಲ್ಯಾಣಕ್ಕಾಗಿ ಅವರ ಅವತಾರ ಆಗಿರುತ್ತದೆ. ನಾವೆಲ್ಲರೂ ಉದ್ಧಾರ ಆಗಬೇಕಲ್ಲ. ನಾವು ಕೇಳಬಹುದು, ಈಗೇನು ಉದ್ಧಾರ ಆಗಿಲ್ಲೇನು? ಮಕ್ಕಳ ಲಗ್ನ ಆತು ಅಂದ್ರೆ ನಾವು ಉದ್ಧಾರ ಆದೇವಿ ಅಂತ ಕೆಲವೊಬ್ರು ತಿಳ್ಕೊತಾರೆ. ಮೊಮ್ಮಕ್ಕಳು ಹುಟ್ಟಿದ್ರು ಅಂದ್ರೆ ವಂಶದ ದೀಪ ಹತ್ತಿರಿ ಮನ್ಯಾಗ. ವಂಶದ ದೀಪ ಹತ್ತಿತ್ತು, ನಿನ್ನ ಒಳಗಿನ ಆತ್ಮದೀಪವೇ ನಿನಗೆ ಕಾಣಲಿಲ್ಲ ಅಂದ್ರೆ ಏನ್ ಮಾಡೋದು ತಗೊಂಡು? ಅದಕ್ಕಾಗಿ
ನಾವು ಉದ್ಧಾರ ಆಗಬೇಕಾದ್ರೆ, ನಾವು ಸುಧಾರಿಸಬೇಕಾದ್ರೆ, ನಾವು ಶಾಂತಿಯನ್ನು ಪಡಿಬೇಕಾದ್ರೆ ಮಹಾತ್ಮರು, ಸಂತರು, ಗುರುಗಳು ಅವರ ಸಾನ್ನಿಧ್ಯದಲ್ಲಿ ಕೂಡಲಿಕ್ಕೆ ಕಲಿಬೇಕು. ಟಿವಿ ಗುರು ಅಲ್ಲ, ಟಿವಿ ದೇವರಲ್ಲ, ಟಿವಿ ಏನು ಇಡೀ ವಿಶ್ವದ ಶಕ್ತಿ ಅಲ್ಲ. ಆದ್ರೆ ಟಿವಿ ಮುಂದೆ ನಾವು ಕೂಡುತ್ತೇವೆ. 1 ತಾಸಲ್ಲಿ 2 ತಾಸಲ್ಲಿ ಕೆಲವೊಬ್ರು 8 ತಾಸು ಕುಂಡುತ್ತಾರೆ ಅದರ ಮುಂದೆ, ಟಿವಿ ಮುಂದೆ. ಟಿವಿಯ ಸಾನ್ನಿಧ್ಯದೊಳಗೆ ಇವರು ಕುಂಡಿರ್ತಾರೆ, ಎಲ್ಲಾ ಮರೆತು, ಜಗತ್ತನ್ನೇ ಮರೆತು ಕೂಡ್ತಾರೆ. ಅದರ ಬದಲಿಗೆ ಒಬ್ಬ ಗುರುಗಳ ಹತ್ತಿರ, ಒಬ್ಬ ಮಹಾತ್ಮರ ಹತ್ತಿರ ಹೋಗಿ ಅವರ ಸಾನ್ನಿಧ್ಯದಲ್ಲಿ ಬರೀ 1 ತಾಸು ಕುಳಿತರೆ ಸಾಕು, ಮತ್ತೇನು ಮಾಡೋದು ಬೇಡ. 1 ತಾಸು ಸುಮ್ಮ ನಮಗೆ ತಿಳಿಲೇ ಬಿಡ್ಲಿ. ಹೇಗೆ ಅವಾಗ ಗೊತ್ತಿದ್ರು ಚಿಂತಿಲ್ಲ, ಗೊತ್ತಿಲ್ಲಂದ್ರೂ ಚಿಂತೆ ಇಲ್ಲ. ಗಿಡದ ಕೆಳಗೆ ಬಂದ ಅಂದ್ರೆ ಅವನಿಗೆ ಹೆಂಗ ತಂಪಾದ ನೆರಳ ಅನುಭವಕ್ಕೆ ಬರ್ತದನೋ, ಹಾಗೆ ನಮಗೆ ತಿಳಿದಂದ್ರೂ ಚಿಂತಿಲ್ಲ, ತಿಳಿಲಿಲ್ಲ ಅಂದ್ರೂ ಚಿಂತಿಲ್ಲ. ಗುರುಗಳ ಹತ್ತಿರ ಬಂದು ಕುಂತ್ರನ ಸಾಕು, ನಾವೆಲ್ಲರೂ ಶಾಂತರಾಗ್ತೀವಿ, ಸಂತರಾಗ್ತೀವಿ. ಹೀಗಾಗಿ ಮಹಾತ್ಮರು ಒಂದು ವೇಳೆ ಈ ವಿಶ್ವದಲ್ಲಿ ಇರದೇ ಇದ್ರ ನಾವೆಲ್ಲರೂ ಕೂಡ ಬಡದಾಡಿಕೊಂಡು ಹೋರಾಟ ಮಾಡಿ ಜೀವನವನ್ನ ದುಃಖಮಯ ಮಾಡ್ಕೊಳ್ತಿದ್ವಿ. ಹೀಗಾಗಿ ಹೇಳ್ತಾರವರು, ಮಹಾತ್ಮರು ಅಂದ್ರೆ ಈ ಲೋಕವನ್ನು ಉದ್ಧರಿಸುವಂತಹ ಶ್ರೇಷ್ಠ ಅವತಾರಿಗಳು, ಪರಮಾತ್ಮನ ದೂತರವರು. ನಾವು ಹೆಂಗ ವಂಶವನ್ನು ಮುಂದುವರಿಸಬೇಕು ಅಂತ ಈ ವಂಶವಾಹಿಗಳಾಗಿದ್ವಿ ನಾವು. ಆದ್ರೆ ಮಹಾತ್ಮರು ಪರಮಾತ್ಮನ ದೂತರವರು, ಶಿವ ಸಂದೇಶ ವಾಹಕರು, ಶಿವ ಸಂಸ್ಕಾರವನ್ನು ಬಿತ್ತಲಿಕ್ಕೆ ಜಗತ್ತಿಗೆ ಅವತರಿಸಿದಂತಹ ಸಿದ್ಧ ಪುರುಷರು. ಅವರು ನಮ್ಮೆಲ್ಲರನ್ನ ಉದ್ಧರಿಸಲಿಕ್ಕಾಗಿರುವಂತಹ ಈ ಲೋಕದ ಕಾಮಧೇನು ಕಲ್ಪ ವೃಕ್ಷ ಇದ್ದಂತೆ. ಈಗ ಈ ಸಂತರ ಇತಿಹಾಸವನ್ನು ನೋಡ್ತಾ ನೋಡ್ತಾ ಹೋದಾಗ ನಮಗ ಅತ್ಯಂತ ಪೂಜನೀಯರಾದಂತಹ ಆದ್ಯ ಪ್ರವರ್ತಕರು, ಅಧ್ಯಾತ್ಮ ವಿದ್ಯೆಯ ಆದಿಪುರುಷರು. ಧರ್ಮ ಅನ್ನುವಂಥದ್ದು ಶಾಸ್ತ್ರ, ಜ್ಞಾನ, ವಿಜ್ಞಾನ, ತತ್ವಜ್ಞಾನ ಇದೆಲ್ಲವನ್ನ ಸಂಶೋಧನಾ ಮಾಡಿದಂತಹ ಪೂಜನೀಯ ವರ್ಗ ಅದ, ಅದುವೇ ಋಷಿಗಳ ವರ್ಗ. ಭಾರತ ದೇಶದಲ್ಲಿ ನಾವು ಎಲ್ಲಕ್ಕಿಂತಲೂ ಮೊಟ್ಟ ಮೊದಲಿಗೆ ನಮೋ ಋಷಿಭ್ಯ ಮಂತ್ರಕೃಭ್ಯೋ ನಮೋ ಮಂತ್ರಪತಿಭ್ಯ ಅಂತ ಹೇಳ್ತಾರೆ. ಮಂತ್ರ ದೃಷ್ಟಾರರಾದಂತಹ, ದೇವದೃಷ್ಟಾರರಾದಂತಹ, ದಾರ್ಶನಿಕರಾದಂತಹ, ಇಡೀ ಸಮಗ್ರ ಜೀವನದ ಸಾರವನ್ನೇ ತಿಳಿದುಕೊಂಡಂತಹ, ವಿಶ್ವ ಅಂದ್ರೆ ಏನು, ವಿಶ್ವಶಕ್ತಿ ಅಂದ್ರೆ ಏನು ಇದೆಲ್ಲವನ್ನ ತಿಳಿದುಕೊಂಡಂತಹ ಮಹಾತ್ಮರು, ಋಷಿಗಳು, ಅವರು ಪೂಜನೀಯರು, ಈ ಮನುಕುಲದ ಅತ್ಯಂತ ಹಿರಿಯರು. ಯಾರಿಗೆ ಹಿರಿಯರಂತ ಕರಿಬೇಕು ಅಂತ ಕೇಳಿದ್ರ ಹೇಳ್ತಾರ, ಬೆನ್ನು ಬಾಗಿ ಕೈಯಾಗೊಂದು ಕೋಲು ಹಿಡಿದು ತಲೆಯೆಲ್ಲ ಬೆಳ್ಳಗಾಗಿ ಹಲ್ಲು ಹೋಗಿ ಮೇಮ್ಯಾಲಿನ ಚರ್ಮ ಎಲ್ಲ ಸುಕ್ಕುಗಟ್ಟಿದಂತಹ ಮನುಷ್ಯನಿಗೆ ಹಿರಿಯ ಅಂತ ಕರೆಯುವುದಿಲ್ಲ. ಅವನೊಬ್ಬ ಸಾಮಾನ್ಯ ವಯೋವೃದ್ಧ ಅಷ್ಟೇ. ನಿಜವಾದ ಹಿರಿಯರು ಯಾರು ಅಂದ್ರ, ಯಾರು ತಮ್ಮ ಮನಸ್ಸಿನಲ್ಲಿರುವ ಕಾಮಕ್ರೋಧಾದಿಗಳನ್ನು ಸುಟ್ಟು, ಯಾರಲ್ಲಿ ರಾಗದ್ವೇಷಾದಿಗಳಿಲ್ಲವೋ, ಯಾರಲ್ಲಿ ಇಡೀ ವಿಶ್ವಕ್ಕೆಲ್ಲ ಸುಖ ಉಂಟಾಗಲಿ ಅನ್ನುವ ಮನೋಭಾವನೆ ಇದೆಯೋ ಆ ಮನುಷ್ಯ ಹಿರಿಯ. ವಯಸ್ಸು ಮಹತ್ವದ್ದಲ್ಲ. 100 ವರ್ಷ ಆದ್ರೂ ಕೆಲವೊಬ್ಬರಿಗೆ ದಾನ ಮಾಡ್ಲಕ್ಕ ಗೊತ್ತಿರುವುದಿಲ್ಲ, ತಗೊಂಡ ಗೊತ್ತಿರ್ತೈತೆ ಹೊರತು ಕೊಟ್ಟು ಗೊತ್ತಿರುವುದಿಲ್ಲ. ಅವಾಗ ಹೆಂಗ್ ಹಿರಿಯ ಅನ್ಲಿಕ್ಕೆ ಬರ್ತದೆ? ಮಂದಿರು ಉಂಡು ಬರ್ತಾನೆ ಹೊರತು 4 ಮಂದಿಗೆ ಉಣಿಸಿ ಬರುವುದಿಲ್ಲ. ಇವ ಎಂತ ಹಿರಿಯ? ಊರು ಮನೆ ಸಂಪತ್ತೆಲ್ಲ ನನ್ನದಾಗಬೇಕನ್ನುವಂಥವ ಎಂಥ ಹಿರಿಯ?
ತಂದನ್ನೇ ಇಡೀ ಊರಿಗೆ ಕೊಟ್ಟು ಊರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಮನುಷ್ಯ ಯಾವ ಊರಲ್ಲಿ ಇರ್ತಾನಲ್ಲ ಅವ ನಿಜವಾಗಿ ಹಿರಿಯ, ಅವ ಊರಿಗೆ ಪೂಜ್ಯ. ಅದಕ್ಕ ಋಷಿಗಳು ಅಂದ್ರೆ ಇಡೀ ಮನುಕುಲದ ಹಿರಿಯರು. ಬರೀ ಕಲ್ಲದ, ಈ ಕಲ್ಲ ಇತ್ತು ಅಂದ್ರೆ ಅದಕ್ಕೆ ಯಾರು ಅಷ್ಟು ಲಕ್ಷ ಕೊಡುವುದಿಲ್ಲ, ನೋಡುವುದೂ ಇಲ್ಲ. ಆದ್ರೆ ಅದೇ ಕಲ್ಲನ್ನ ಶಾಸ್ತ್ರಬದ್ಧ ರೀತಿಯಾಗಿ ಅದಕ್ಕೆ ಸಂಸ್ಕಾರ ಕೊಟ್ಟಾಗ, ಕೆತ್ತಿದಾಗ ಏನಾಯ್ತು? ದೇವರಾಯ್ತು. ಇಂತಹ ಕಲ್ಲನ್ನ ಕೆತ್ತುವಂತಹ ವಿದ್ಯೆಯನ್ನ ಕೊಟ್ಟಂತವ್ರು ಯಾರದಾರಲ್ಲ ಅವರು ಋಷಿಗಳು. ಶಿಲ್ಪಶಾಸ್ತ್ರವನ್ನ ಈ ಜಗತ್ತಿಗೆ ಕೊಟ್ಟಂತವರು ಋಷಿಗಳು. ಸ ರಿ ಗ ಮ ಪ ದ ನಿ ಸಪ್ತ ಸ್ವರಗಳನ್ನ ರಾಗಬದ್ಧವಾಗಿ ತಾಳಬದ್ಧವಾಗಿ ಹೆಂಗ ಹಾಡಬೇಕು ಅನ್ನೋದನ್ನ ಕಲಿಸಿಕೊಟ್ಟಂತವರು ಋಷಿಗಳು. ಸಂಗೀತ ಶಾಸ್ತ್ರ ಅದನ್ನ ಕೊಟ್ಟು ಈಗೆಲ್ಲ ಹಾಡ್ತಾರಲ್ಲ, ಇದಕ್ಕೆ ಮೂಲ ಯಾವುದು ಅಂದ್ರೆ ಸಂಗೀತ ಶಾಸ್ತ್ರ. ಅದನ್ನ ಕೊಟ್ಟವರು ಋಷಿಗಳು. ಅಷ್ಟೇ ಅಲ್ಲದೆ ಈಗ ಆಕಾಶದಲ್ಲಿ ಎಷ್ಟೋ ನಕ್ಷತ್ರಗಳದಾವ, ಅಸಂಖ್ಯ ನಕ್ಷತ್ರಗಳದಾವ, ಗ್ರಹಗಳದಾವ. ಇವು ಹೆಂಗ ಚಲನ ಮಾಡ್ತಾವ, ಇದರ ಆಕಾರ ಎಷ್ಟದ, ಈ ಗ್ರಹ ನಕ್ಷತ್ರಗಳ ಪರಿಣಾಮ ಮನುಷ್ಯನ ಮೇಲೆ ಏನಾಗ್ತದ, ವನಸ್ಪತಿಗಳ ಮೇಲೆ ಏನಾಗ್ತದ, ಭೂಮಿಯ ಮೇಲೆ ಏನಾಗ್ತದ, ಸಾಗರದ ಮೇಲೆ ಏನಾಗ್ತದ, ಇದೆಲ್ಲವನ್ನ ತಿಳಿಸಿಕೊಡುವಂತಹ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ, ನಕ್ಷತ್ರ ಶಾಸ್ತ್ರ. ಅದನ್ನ ಹೇಳಿಕೊಟ್ಟವರು ಋಷಿಗಳು. ಭೂಮಿ ಒಳಗೆ ಏನು ಬಿತ್ತಬೇಕು, ಏನು ಬಿತ್ತಬಾರದು, ಯಾವುದರಿಂದ ನಮಗೆ ಆರೋಗ್ಯ ಉಂಟಾಗುತ್ತದ, ಇದೆಲ್ಲವನ್ನ ಹೇಳಿಕೊಟ್ಟಂತಹ ಕೃಷಿ ಋಷಿ ಪರಾಶರ ಕೃಷಿ ಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟ. ಅಷ್ಟೇ ಅಲ್ಲದೆ ನಮಗೆ ಆರೋಗ್ಯ ಕೆಟ್ಟಿತು. ಕೆಡ್ತದ ಆರೋಗ್ಯ. ಯಾಕೆ ಕೆಡ್ತದಂದ್ರ ನಾವು ಉಣ್ಣುವಂತ ಆಹಾರ 24 ತಾಸು ಅಥವಾ 8 ತಾಸಿನ ನಂತರ ಅದು ಹಳಸ್ತದ ಅಂದ ಬಳಕ ಆ ಆಹಾರ ಈ ಶರೀರದೊಳಗೆ ಹೋಗ್ತದ ಅಂದ ಬಳಕ ಈ ಶರೀರನು ಕೆಡ್ತದ. ನಾವು ಅಮೃತವನ್ನು ಕೊಡ್ತಿದ್ದೀವಿ ಅಂದ್ರೆ ಈ ಶರೀರ ಕೆಡ್ತಿದ್ದಿಲ್ಲ. ಯಾಕೆ? ಅಮೃತ ಕೆಡುವುದಿಲ್ಲ. ಕೆಡುವಂತ ಆಹಾರವನ್ನು ಉಣ್ತೀವಿ ಅಂದ ಬಳಕ ಶರೀರ ಕೆಡುವುದೇ, ಶರೀರ ಬದಲಾಗುವುದೇ, ಶರೀರ ವಿಕಾರ ಆಗುವುದೇ. ಆದ್ದರಿಂದ ಇಂತಹ ಶರೀರ, ಇದರಲ್ಲಿ 3 ದೋಷಗಳದಾವ: ವಾತ, ಪಿತ್ತ, ಕಫ. ಈ 3 ದೋಷಗಳಿಂದಾಗಿ ನಮಗೆ ವಾತದಿಂದ ಒಂದಿಷ್ಟು, ಪಿತ್ತದಿಂದ ಒಂದಿಷ್ಟು, ಕಫದಿಂದ ಒಂದು 180 ಅಥವಾ 200 ರೋಗಗಳನ್ನು ಋಷಿಗಳು ಪತ್ತೆ ಮಾಡಿದರು. ಚರಕ, ಸುಶ್ರುತ, ವಾಗ್ಭಟಾದಿ ಮಹರ್ಷಿಗಳು ಆಯುರ್ವೇದ ಶಾಸ್ತ್ರವನ್ನು ಈ ಜಗತ್ತಿಗೆ ಕೊಟ್ಟರು. ಇನ್ನ ಬರೀ ಇಷ್ಟೇ ಆದ್ರೆ ಸಾಲದು, ಮತ್ತೇನ್ ಮಾಡಬೇಕು ಅಂತ ಕೇಳಿದ್ರೆ, ಈ ಮನೆಯನ್ನು ಹೆಂಗ್ ಕಟ್ಟಬೇಕು? ಬರೀ ಗುಹೆಯೊಳಗೆ ಇರ್ಲಿಕ್ಕಾಗೋದಿಲ್ಲ, ಹೆಂಗ್ ಮನೆ ಕಟ್ಟಬೇಕು? ಇದನ್ನೆಲ್ಲವನ್ನ ಹೇಳಿಕೊಟ್ಟಂತ ಋಷಿಗಳು ಅದಾರ. ಆ ಬಳಿಕ ಶಿಸ್ತುಬದ್ಧವಾಗಿ ಒಂದು ಜೀವನ ಕ್ರಮವನ್ನ ರೂಪಿಸಿಕೊಂಡ್ರೆ ಸಾಕು. ಒಬ್ಬ ಮನುಷ್ಯ ಯೋಗಿ ಆಗಬೇಕಲ್ಲ. ಯೋಗಿ ಎಂದೆನಿಸನ್ನನು ವಿಷಯ ಸುಖ ಭೋಗಿ ಎನಿಸದೆ ಶಿವನೇ. ಶ್ರೀಮನ್ ನಿಜಗುಣ ಶಿವಗಳ ಪ್ರಾರ್ಥನೆ ಮಾಡ್ತಾರೆ ಶಿವನಲ್ಲಿ. ಏನಪ್ಪಾ ಎಂಥ ಸಂಸಾರಿಕ ಅದಾನವ ಅಂತ ಹೇಳಿ ಸಾಯಿದ್ ಬ್ಯಾಡ ನಾನು. ಎಂಥ ಭೋಗಿ ಅದಾನವ ಮನುಷ್ಯ, ಎಂಥ ವಿಷಯ ಲೋಲುಪ ಅದಾನವ, ಎಂಥ ಪಾಪಿ ಅದಾನ ಅಂತ ಇಂಥ ಕೆಟ್ಟ ಶಬ್ದಗಳನ್ನ ಅನಿಸ್ಕೊಳ್ಳೋದು ಬೇಡ ಅಂತ ನಿಜಗುಣರು ಹೇಳ್ತಾರೆ. ಏನು ಅನಿಸ್ಕೊಂಡು ದೇಹ ಬಿಡಬೇಕು? ಯೋಗಿ ಎಂದೆನಿಸನ್ನನು, ನಾನು ಯೋಗಿ ಅಂತ ಅನಿಸ್ಕೊಂಡು ದೇಹ ಬಿಡಬೇಕು. ಮಹಾತ್ಮ ಅಂತ ಅನಿಸ್ಕೊಂಡು ಈ ಜಗತ್ತಿನಿಂದ ಅಮರನಾಗಿ ಹೋಗಬೇಕು. ಋಷಿ ಅಂತ ಅನಿಸ್ಕೊಂಡು ಅವ ಆತ್ಮ ಸಾಮ್ರಾಜ್ಯದಲ್ಲಿ ಪ್ರವೇಶ ಮಾಡಬೇಕು. ಈ ದೇಹ ಹಣ್ಣಾದ ಎಲೆ ಗಿಡಕ್ಕೆ ಗೊತ್ತಾಗಲಾರ್ದಂಗೆ ಹೆಂಗ ಬಿದ್ದು ಹೋಗ್ತೈತಲ್ಲ, ಹಾಗೆ ನನಗೆ ಗೊತ್ತಾಗಲಾರದಂಗನೆ ಈ ದೇಹ ಬಿದ್ದು ಹೋಗಬೇಕು. ಆವಾಗ ಜನ್ಮದ ಸಾರ್ಥಕ್ಯ ಅಂತ ಋಷಿಗಳು ಹೇಳ್ತಾರೆ. ಅದಕ್ಕಾಗಿ ಯಾವುದು ಅಂತ ಕೇಳಿದರೆ ಯೋಗ ಶಾಸ್ತ್ರವನ್ನ ಮಹರ್ಷಿ ಪತಂಜಲಿಗಳು ಕೊಟ್ಟರು. ಹೀಗೆ ಸಹಸ್ರಾರು ಜನ ಮಹರ್ಷಿಗಳು ಈ ಜಗತ್ತಿನಲ್ಲಿ ಒಂದೊಂದು ವಿಧವಾದಂತಹ ವಿದ್ಯೆಯನ್ನ ಜಗತ್ತಿಗೆ ಕೊಟ್ಟರು.
ಅದಕ್ಕ ಅಂತಹ ಋಷಿಗಳನ್ನ ನೆನೆಸಿಕೊಂಡ್ರ ಮನುಷ್ಯನಿಗೆ ಹೆಂಗ ಬದುಕಬೇಕು ಅಂತ ಗೊತ್ತಾಗುತ್ತೆ. ಮನೆಯಲ್ಲಿ ಸಣ್ಣ ಮಕ್ಕಳು ಅವ್ರಿಗೇನು ಗೊತ್ತಿರುವುದಿಲ್ಲ, ಅವ್ರು ಯಾರನ್ನ ನೋಡಿ ಕಲಿತಾರ? ಮನೆಯಲ್ಲಿ ತಂದೆ ತಾಯಿ ಏನ್ ಮಾಡ್ತಾರ, ಅಜ್ಜ ಅಜ್ಜಿ ಏನ್ ಮಾಡ್ತಾರ, ಊರಾಗಿನ ಜನ ಹೆಂಗ ಅದರ ಅದನ್ನ ನೋಡ್ಕೊಂಡು ಆ ಮಕ್ಕಳು ಇರ್ತಾವ. ನೀವು ಮನೆಯಲ್ಲಿ ಹೋಗೋ ಬಾರೋ ಸಂಸ್ಕೃತಿ ಇಟ್ಟಿದ್ರಿ ಅಂದ್ರ ಅವು ನಿಮಗ್ ಹೋಗೋ ಬಾರೋನ ಅಂತಾವ. ಮನೆಯಲ್ಲಿ ಬರೀ ಹೋಗ್ರಿ ಅಂತ ಇಟ್ಟಿದ್ರಿ ಸಂಸ್ಕೃತಿ ಅಂದ್ರ ಮಕ್ಕಳು ಬರೀ ಹೋಗ್ರಿ ಅಂತಾವ. ಇಷ್ಟೇ. ನೀವು ಏನ ಮಾತಾಡ್ತೀರಿ, ನೀವೇನ ಮಾಡ್ತೀರಿ ಅದು ಮಕ್ಕಳ ಮೇಲೆ ಪರಿಣಾಮ ಆಗ್ತದ. ಅದಕ್ಕ ಮನೆಯಲ್ಲಿ ಹಿರಿಯರು ಹೆಂಗಿರ್ತಾರಲ್ಲ, ತಾಯಿ ಹೇಗಿರ್ತಾಳಲ್ಲ, ಆ ತಾಯಿಯನ್ನ ನೋಡ್ಕೊಂಡು ತಾಯಿಯ ಸಂಸ್ಕಾರ ಹೇಗದ, ತಾಯಿಯ ಚಾರಿತ್ರ್ಯ ಹೇಗದ ಅದನ್ನು ನೋಡ್ಕೊಂಡು ಮುಂದೆ ಕನ್ಯಾ ತಗೊಂಡ್ಬರ್ಬೇಕು ಅಂತ ಹೇಳ್ತಾರ. ತಾಯಿಯ ಚಾರಿತ್ರ್ಯನ ಸರಿ ಇಲ್ಲ ಅಂದ್ರೆ ಕನ್ಯಾ ಚಾರಿತ್ರ್ಯನೂ ಸರಿ ಇರುವುದಿಲ್ಲ. ಅದ್ರೊಳಗೇನು ಆಶ್ಚರ್ಯ ಅದ? ಮನೆಯಲ್ಲಿ ಹಿರಿಯನೇ ದಾನ ಮಾಡುವುದಿಲ್ಲ ಅಂದ ಬಳಿಕ ಸಣ್ಣವರು ದಾನ ಮಾಡುವುದು ಇರುವುದಿಲ್ಲ. ಅವರು ಜಿಪುಂಡ್ರೆ ಇರ್ತಾರೆ. ಊಟ ಮಾಡೋ ಕೈಲಿ ಕಾಗಿ ಸಹಿತ ಹೊಡೆಯುವುದಿಲ್ಲ ಅಂತ ಹೇಳ್ತಾರೆ ಜಿಪುಣ್. ಹಂಗಾಗ್ತಾರ. ಅದಕ್ಕ ನಾವು ಯಾರನ್ನ ನೋಡಿ ಕಲಿಬೇಕು ಅಂತ ಕೇಳಿದ್ರ ಮನುಕುಲದ ಹಿರಿಯರು ಯಾರು ಅಂದ್ರ ಋಷಿಗಳು, ಮಹರ್ಷಿಗಳು, ತಪಸ್ವಿಗಳು. ಅವರನ್ನ ನೋಡಿ ನಾವು ನಮ್ಮ ಜೀವನವನ್ನು ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಬೇಕು. ಏನು ಕಲಿಯುವುದು? ಅವರನ್ನು ನೋಡಿ ಏನು ಮಾತನಾಡಬೇಕು, ಏನನ್ನ ಉಣಬೇಕು, ನಮ್ಮ ದಿನಚರಿ ಹೆಂಗಿರ್ಬೇಕು, ಯಾವಾಗ ಏಳಬೇಕು, ಯಾವಾಗ ಮಲಗಬೇಕು, ಎಷ್ಟು ಕೆಲಸ ಮಾಡ್ಬೇಕು, ಏನ್ ಕೆಲಸ ಮಾಡ್ಬೇಕು, ಯಾರ ಜೊತೆಗೆ ಹೆಂಗ್ ವರ್ತನ ಮಾಡಬೇಕು, ಸಮಾಜಕ್ಕಾಗಿ ಏನು ಮಾಡಬೇಕು, ಊರಿಗಾಗಿ ಏನು ಮಾಡಬೇಕು, ಈ ಜಗತ್ತಿಗಾಗಿ ಏನು ಮಾಡಬೇಕು, ಈ ಜಗತ್ತನ್ನೆಲ್ಲ ಮರೆತು ನನಗಾಗಿ ನಾನು ಏನಾದರೂ ಒಂದನ್ನು ಮಾಡಬೇಕಲ್ಲ. ಇದನ್ನೆಲ್ಲವನ್ನ ಕಲಿಯುವುದಕ್ಕಾಗಿ ನಾವು ಋಷಿಗಳ ಚರಿತ್ರೆಯನ್ನು ನೋಡಬೇಕು. ಋಷಿಗಳು ಅಂದ್ರೆ ಪವಿತ್ರಾತ್ಮರು. ಅವ್ರಿಗೆ ಏನಂತ ಕರೀತಾರ? ಪೂಜ್ಯರು ಅಂತ ಕರೀತಾರೆ. ಋಷಿಗಳಿಗೆ ಪೂಜನೀಯರು ಅಂತ ಕರೀತಾರೆ. ಯಾವಾಗಲೂ ಒಂದನ್ನು ನಾವು ಸದಾ ನೆನಪಿನಲ್ಲಿಡಬೇಕು. ಈ ಜಗತ್ತಿನಲ್ಲಿ ಎಂದಿಗೂ ಗುರು ಯಾವಾಗಲೂ ಪೂಜ್ಯ, ಶಾಸ್ತ್ರ ಯಾವಾಗಲೂ ಪೂಜ್ಯ, ದೇವರು ಯಾವಾಗಲೂ ಪೂಜ್ಯ. ಈ ಮೂರು ಅಂಶಗಳನ್ನು ನಾವು ಸದಾ ನೆನಪಿನಲ್ಲಿಡಬೇಕು. ಸಾಮಾನ್ಯರ ತಂದೆ ತಾಯಿಗಳು ಅವರು ಪೂಜ್ಯ ಅಂತ ಮಕ್ಕಳು ಭಾವಿಸಬೇಕು. ಆ ಬಳಿಕ ಗುರುಗಳು ಪೂಜ್ಯ ಯಾವಾಗಲೂ. ಅವ ಎಷ್ಟೇ ದೊಡ್ಡವಾಗ್ಯಾನಂದ್ರೂ ಕೂಡ ಗುರುವಿನ ಸಮಾನವಾಗಿ ಇರುವಂತ ಅವನಿಗೆ ಅರ್ಹತೆ ಇಲ್ಲ. ಎಂದಿದ್ರು ಅವ ಶಿಷ್ಯನೇ. ಕೊಡ ಎಷ್ಟು ದ್ವಾಡದ ಅಂದ್ರೂ ಕೂಡ ಬಾವಿ ಎಷ್ಟು ದ್ವಾಡದಲ್ಲ ಕೊಡ. ಹಡಗ ಎಷ್ಟು ದ್ವಾಡದ ಅಂದ್ರೂ ಕೂಡ ಸಮುದ್ರದಷ್ಟು ದ್ವಾಡದಲ್ಲ ಹಡಗ. ಬಹಳ ದೊಡ್ಡ ಹಡಗ ಅದ, ಸಮುದ್ರದಷ್ಟು ದ್ವಾಡದಲ್ಲ. ಶಿಷ್ಯ ಬಾಳ ಬೆಳೆದಾನೀಗ ಅಂದ್ರೆ ಗುರುಗಳಷ್ಟು ಬೆಳೆದಿಲ್ಲ ಅವ ಎಂದಿದ್ರು ಶಿಷ್ಯನೇ. ಮಗಳು ಮಕ್ಕಳು ಬಹಳಷ್ಟು ಬೆಳೆದಾರಂದ್ರ ತಂದೆ ತಾಯಿಗಳಷ್ಟು ಮಕ್ಕಳು ಬೆಳೆದಿಲ್ಲ, ಅವರಷ್ಟು ದೊಡ್ಡವರು ಇವರಲ್ಲ. ಅಜ್ಜ ಅಜ್ಜಿ ಅಷ್ಟು ಮನೆಯಲ್ಲಿ ಯಾರು ದೊಡ್ಡವರಲ್ಲ, ಯಾಕಂದ್ರೆ ಅವರು ಹಿರಿಯರ ಸ್ಥಾನಮಾನವನ್ನು ಅವರಿಗೆ ಕೊಟ್ಟ. ಆದ್ದರಿಂದ ಗುರು ಯಾವಾಗಲೂ ಪೂಜ್ಯ, ಶಾಸ್ತ್ರ ಯಾವಾಗಲೂ ಪೂಜ್ಯ. ನಮಗ ಜ್ಞಾನವನ್ನು ಕೊಡುವಂತಹ ಬೆಳಕಿನ ದೇವತೆಗಳು ಅಂದ್ರೆ ಶಾಸ್ತ್ರ, ಅದು ಯಾವಾಗಲೂ ಪೂಜ್ಯ. ಹಾಗೆಯೇ ದೇವರು ಯಾವಾಗಲೂ ಪೂಜ್ಯ. ಇಡೀ ವಿಶ್ವವನ್ನೇ ನಿರ್ಮಾಣ ಮಾಡಿದಂತಹ ಪರಮಾತ್ಮ ಯಾವಾಗಲೂ ಪೂಜ್ಯ, ವಂದನೀಯ, ನಮಸ್ಕರಣೀಯ. ಅಂತಹ ದೇವರನ್ನ ಕುರಿತಾಗಿ ನಾವು ಯಾವಾಗಲೂ ಕೂಡ ಕೃತಜ್ಞರಾಗಿರಬೇಕು. ಅದನ್ನು ಹೇಳ್ತಾರ. ಅಂತಹ ಪೂಜನೀಯರಾದಂತಹ ಮಹರ್ಷಿಗಳು ಹೇಗಿದ್ರು ಅಂತ ಕೇಳಿದ್ರ
ಅವರ ಚರಿತ್ರೆ ಹೇಗಿತ್ತು ಅಂತ ಕೇಳಿದ್ರೆ ಅತ್ಯಂತ ಶುದ್ಧ ಚಾರಿತ್ರ್ಯ. ಈಗೆಲ್ಲ ನಾವು ಏನ ನೀರು ಕುಡಿತೀವಲ್ಲ, ಇವು ಹೆಂಗಿರ್ತಾವ? ಹೊಲಸ ನೀರಾಗಿರ್ತಾವ, ರಾಡಿ ನೀರ. ಮನೆಯೊಳಗೆ ನೀರದ ಅಂದ್ರೂ ಕೂಡ ಒಂದ್ ಸ್ವಲ್ಪ ವಾಸ ಬರ್ತಿರ್ತಾವ. ಮತ್ತ ಅದೇ ನೀರು ಬಳಸಿ ಬಿಟ್ಟಿವಂದ್ರೆ ಗಟಾರಕ್ಕೆ ಹೋಯ್ತು ಅಂದ್ರೆ ಯಾರು ನೋಡುದಿಲ್ಲ ಸಹಿತ ಕಡೆ, ಅಷ್ಟು ಹೊಲಸಾಗ್ತದ ನೀರ. ಮತ್ತೆ ಈ ನಿಮ್ಮ ಭೂಮಿಗೆ ಸೌಳ್ ನೀರ, ಎರೆ ಭೂಮಿಗೆ ಸೌಳ್ ನೀರ, ಮಡ್ಡಿ ಭೂಮಿಗೆ ರುಚಿ ನೀರ. ನೀರಿನಲ್ಲೇ ನೂರಾರು ಪ್ರಕಾರಗಳದಾವ. ಆದ್ರೆ ಈ ಎಲ್ಲಾ ನೀರಿನ ಮೂಲ ಯಾವುದು ಅಂತ ಕೇಳಿದರ ಮೇಘ, ಮೋಡ. ಆ ಮೋಡದಿಂದ ಕೆಳಗೆ ಇಳಿಯುವಂತಹ ಆ ಮಳೆ ನೀರೇನದಲ್ಲ, ಮೇಘ ಜಲ, ಅದು ಎಷ್ಟು ಪರಿಶುದ್ಧವಾಗ್ಯದಂದ್ರ ಅದರಲ್ಲಿ ಏನೇನು ಇಲ್ಲ, ಬರೀ ನೀರಷ್ಟೇ ಅದ. ಹಾಗೆ ಋಷಿಗಳು ಅಂದ್ರ ಮೇಘ ಜಲದಂತೆ ಅತ್ಯಂತ ಪರಿಶುದ್ಧರು. ಅವರ ಚರಿತ್ರ ಅಂದ್ರ ಅಷ್ಟು ಪವಿತ್ರವಾದ ಚರಿತ್ರ ಅವರು. ಅವರ ಶೀಲ ಅಂದ್ರೆ ಇಡೀ ಮನುಕುಲಕ್ಕೆ ಆದರ್ಶವಾದಂತಹ ಶೀಲ. ಅವರು ಬರೇ ಮನೆಗೆ ದೀಪ ಆಗಿ ಬೆಳಗಲಿಲ್ಲ, ಊರಿಗೆ ದೀಪ ಆಗಿ ಹೋಗಲಿಲ್ಲ, ಒಂದು ದೇಶಕ್ಕ ಒಂದು ನಾಡಿಗಾಗಿ ಅಲ್ಲ, ಇಡೀ ಜಗತ್ತಿಗೆ ಆ ಸೂರ್ಯ ಚಂದ್ರಾರ್ಕ, ಸೂರ್ಯ ಚಂದ್ರ ಇರುವವರೆಗೂ ಕೂಡ ಅವರು ಬೆಳಗಿದಂತಹ ಬೆಳಕ ಯಾವಾಗಲೂ ಇರ್ತದ. ಅಂಥ ಬೆಳಕಾಗಿ ಹೋದ್ರು ಋಷಿಗಳು. ಆದ್ದರಿಂದ ಆ ಋಷಿಗಳ ಚಾರಿತ್ರ್ಯದ ಕುರಿತಾಗಿ ಹೇಳ್ತಾರ, ಚರಿತ್ರೆ ಬಹಳಷ್ಟು ಮುಖ್ಯ ಮನುಷ್ಯನಿಗೆ. ಮನುಷ್ಯ ಎಷ್ಟು ಶ್ರೀಮಂತದನ ಬಹಳ ಮುಖ್ಯ ಅಲ್ಲ. ಒಂದ ಧರ್ಮದ ದಂಡದಿಂದ ಅಳಿಲಿಕ್ಕೆ ಚಾಲೂ ಮಾಡಿದ್ರು ಮಹಾತ್ಮರು ಅಂದ್ರ ಶ್ರೀಮಂತರೆಲ್ಲ ಒಂದ್ ಕಡೆ ಹೋಗಿಬಿಡ್ತಾರೆ. ಅವರು ಶಕ್ತಿವಂತರ ಪೈಲವಾನರು ಒಂದ್ ಕಡೆಗೆ ಹೋಗಿಬಿಡ್ತಾರ, ವಯಸ್ಸಾದಂತವ್ರು ಅವರು ಹೋಗಿಬಿಡ್ತಾರ, ವಿದ್ಯಾ ಕಲ್ತಂತಹ ಪಂಡಿತರು ಹೋಗ್ತಾರ, ದೊಡ್ಡ ದೊಡ್ಡ ಅಧಿಕಾರದಲ್ಲಿರುವಂತ ಅಧಿಕಾರಿಗಳು ಕೂಡ ಪಕ್ಕಕ್ಕೆ ಸರಿದು ಬಿಡ್ತಾರ. ಧರ್ಮದ ದಂಡದಿಂದ ಅಳೆದಾಗ ಅಲ್ಲಿ ಗಣನೆಗೆ ಬರುವಂಥದ್ದು ಶೀಲ, ಚಾರಿತ್ರ್ಯ, ನಡತೆ ಮಾತ್ರ ಗಣನೆಗೆ ಬರುತ್ತದೆ. ಈ ಊರಲ್ಲಿ ಎಷ್ಟು ಜನ ಶೀಲವಂತರದಾರ ಅನ್ನೋದ್ರ ಮೇಲಿಂದ ಈ ಊರು ಧರ್ಮವಂತ ಊರು ಅಥವಾ ಅಧರ್ಮವಂತ ಊರು ಅನ್ನೋದು ನಿರ್ಣಯ ಆಗುತ್ತದೆ. ಊರೊಳಗೆ ಎಷ್ಟು ಜನ ಸಾಹುಕಾರದಾರ ಅನ್ನೋದ್ರ ಮೇಲಿಂದ ಆಗುವುದಿಲ್ಲ. ಊರಾಗ ಎಷ್ಟು ಜನ ರಾಜಕೀಯದೊಳಗದಾರ ಅನ್ನೋದ್ರ ಮೇಲಿಂದ ಆಗುವುದಿಲ್ಲ. ಎಷ್ಟು ಜನ ವಿದ್ಯಾವಂತರದಾರ ಅನ್ನೋದ್ರ ಮೇಲಿಂದ ಆಗುವುದಿಲ್ಲ. ಎಷ್ಟು ಜನ ಚಾರಿತ್ರ್ಯವಂತರದಾರ, ಎಷ್ಟು ಜನ ಶೀಲವಂತರದಾರ, ಅದರ ಮೇಲಿಂದ ಊರಿನ ಕಿಮ್ಮತ್ತು ಹೆಚ್ಚಾಗ್ತದೆ. ಊರೊಳಗೆ ಬರೀ 500 ಜನ ಇರಲಿ, ಆದ್ರೆ ಅವರು ಶೀಲವಂತರಾಗಿದ್ರು ಅಂದ್ರೆ ಅದಕ್ಕೆ ಮಹತ್ವ ಬಹಳ. ಶೀಲ ಎಷ್ಟು ದೊಡ್ಡದು, ಚಾರಿತ್ರ್ಯ ಎಷ್ಟು ದೊಡ್ಡದು ಅನ್ನೋದಕ್ಕ ಮಹಾಭಾರತದಲ್ಲಿ ಒಂದು ಚಲೋ ಕಥೆ ಬರ್ತದೆ. ಭೀಷ್ಮಾಚಾರ್ಯರು ಅಖಂಡ ಬ್ರಹ್ಮಚರ್ಯ, ಅವರ ಮೊದಲನೇ ಹೆಸರ ದೇವವ್ರತ ಅಂತ ಕರೀತಿದ್ರು. ಅವರಿಗೆ ಶಂತನು ಮಹಾರಾಜರ ಪುತ್ರ, ರಾಜಕುಮಾರ, ಆಜಾನುಬಾಹು ವ್ಯಕ್ತಿತ್ವ, ತೇಜಃಪುಂಜವಾದಂತಹ ಶರೀರನ ಅಷ್ಟು ಹೊಳಿತಿತ್ತವರದು ತೇಜಸ್ಸಿನಿಂದ. ಅಂತಹ ದೇವವ್ರತ, ಬಹಳಷ್ಟು ಶೂರ ವೀರ, ತನ್ನ ತಂದೆಗಾಗಿ ಒಂದು ಪ್ರತಿಜ್ಞೆಯನ್ನ ಮಾಡಿದ. ನಾನು ಇಡೀ ಜೀವನ ಪೂರ್ತಿಯಾಗಿ ಅಖಂಡ ಬ್ರಹ್ಮಚಾರಿಯಾಗಿಯೇ ಇರ್ತೇನೆ, ವಂಶಹೀನನಾಗಿಯೇ ನಾನು ಬದುಕ್ತೇನೆ, ಎಂದಿಗೂ ಕೂಡ ನಾನು ಹೆಣ್ಣು ಮಕ್ಕಳನ್ನ ಯಾವುದೇ ದೃಷ್ಟಿಯಿಂದ ನೋಡುವುದಿಲ್ಲ, ತಾಯಿಯ ದೃಷ್ಟಿಯಿಂದಲೇ ನೋಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಆ ಪ್ರತಿಜ್ಞೆಯನ್ನ ಮಾಡಿದ್ದರಿಂದ ಅವನಿಗೆ ಏನ್ ಹೆಸರು ಬಂತು ಅಂದ್ರ ಭೀಷ್ಮ ಅಂತ ಹೆಸರು ಬಂತು. ಭೀಷ್ಮ ಅಂದ್ರೆ ಏನು? ಭೀಷಣವಾದ ಪ್ರತಿಜ್ಞೆ ಮಾಡಿರುವುದರಿಂದ ಅವನಿಗೆ ಭೀಷ್ಮ ಅಂತ ಕರೆದರು. ಸಾಮಾನ್ಯ ಜನರು ಆ ಪ್ರತಿಜ್ಞೆಯನ್ನ ಕೇಳಿಯೇ ನಡಗುತ್ತಿದ್ರು, ಆದ್ದರಿಂದ ಅವನಿಗೆ ಭೀಷ್ಮ ಅಂತ ಕರೆದರು.
ಅಂತ ಭೀಷ್ಮಾಚಾರ್ಯ 18 ದಿನ ನಡೆದಂತಹ ಧರ್ಮಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ, ಮಹಾಭಾರತ ಯುದ್ಧದಲ್ಲಿ ಶರಶೆಯ ಮೇಲೆ ಮಲಗಿದ. ಬಾಣದ ಹಾಸಿಗೆ ಏನಿರ್ತಾವಲ್ಲ ಬಾಣಗಳು, ಆ ಬಾಣಿನ ಮೇಲೆ ಮಲಗಿದ. ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ ಅಂದ್ರೆ ಅವನಿಗೆ ಒಂದು ವರ ಕೊಟ್ಟಿದ್ದವರಪ್ಪ, ಇಚ್ಛಾಮರಣಿಯಾಗು ಅಂತ ವರ ಕೊಟ್ಟಿದ್ದ. ಅವ ಯಾವಾಗ ಇಚ್ಛೆ ಪಡ್ತಾನಲ್ಲ ಅವಾಗ ಅವ ಸಾಯ್ಬೇಕು. ಈಗಿನವರು ಸಾವು ಬರೇ ಸಾವು ಅಂದ ಕೂಡ್ಲೇನ ಇವರು ಸತ್ತು ಬಿಡ್ತಾರ. ಅಂದ್ರೆ ಏನು, ಸಾವು ಇವ್ರ ಕೈಯೊಳಗಿಲ್ಲ. ಸಾವಿಗೆ ಬಹಳಷ್ಟು ಅಂಜ್ತಾರ. ಅಂಥ ಸಾಧನೆನೂ ಮಾಡಿಲ್ಲ, ಅಷ್ಟು ತಪಸ್ಸನು ಇವ್ರ ಕಡೆಗಿಲ್ಲ. ಅದಕ್ಕ ದೇವ್ರ ಇವ್ ಹೇಳಾರ್ದ ಕರ್ಕೊಂಡು ಹೋಗಿ ಬಿಡ್ತಾನೆ. ಇವನು ಯಾವಾಗ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಅದೇ ನೋಡ್ರಿ ಅಪ್ಪಗಳು ಬುದ್ಧಿಜಿಯವರು, ಅವರು ಭೀಷ್ಮ ಇದ್ದಂತೆ. ಭೀಷ್ಮನ ತಪಸ್ಸು, ಆ ಬ್ರಹ್ಮಚರ್ಯದ ತೇಜ ಬುದ್ಧಿಜಿಯವರಲ್ಲಿ. ಅದಕ್ಕ ಅವರು ಮೃತ್ಯುವನ್ನ ತಮ್ಮ ವಶದಲ್ಲಿಟ್ಟುಕೊಂಡಿದ್ರು. ವೈಕುಂಠ ಏಕಾದಶಿಯ ದಿವಸ ಸ್ವರ್ಗದ 7 ದ್ವಾರಗಳ ತೆಗೆದಿರ್ತಾವಂತ. ಅಷ್ಟು ಪವಿತ್ರ ದಿವಸ ಅದು ವೈಕುಂಠ ಏಕಾದಶಿ ಅಂದ್ರೆ. ಮೋಕ್ಷದ ದ್ವಾರ ಸಂಪೂರ್ಣವಾಗಿ ಮುಕ್ತವಾಗಿರುತ್ತದ. ಅಂಥ ದಿವಸ ಅಪ್ಪುಗಳು ಗೋಧೂಳಿ ಮುಹೂರ್ತದೊಳಗೆ ದೇಹವನ್ನು ತ್ಯಾಗ ಮಾಡಿದ್ರು ಭೀಷ್ಮನಂತೆ. ಎಷ್ಟು ಪವಿತ್ರಾತ್ಮರು. ಅಂತ ಭೀಷ್ಮಾಚಾರ್ಯ ಮಲ್ಕೊಂಡಿದ್ದ ಶರಶೆಯ ಮೇಲೆ, ಬಾಣದ ಹಾಸಿಗೆ ಮೇಲೆ ಮಲಗಿದ್ದ. ಅವಾಗ ಧರ್ಮರಾಜ ಯುಧಿಷ್ಠಿರ ಶ್ರೀಕೃಷ್ಣನ ಆಜ್ಞೆಯಂತೆ ಹೋಗಿ ಅವನಿಗೆ ನಮಸ್ಕಾರ ಮಾಡಿದ. ಭೀಷ್ಮನಿಗೆ ಮಾಡಿ ಕೃಷ್ಣ ಏನ್ ಹೇಳಿದ್ದ ಅಂದ್ರ, ಈ ಯುದ್ಧದೊಳಗೆ ಯಾರ ಸೋಲ್ರಿ ಯಾರ ಗೆಲ್ರಿ, 18 ಅಕ್ಷೋಹಿಣಿ ಸೈನ್ಯ ಆದ್ರೂ ಹೋಯ್ತು, ಆದ್ರ ನನಗ ಅದಕ್ಕೆ ಚಿಂತೆ ಆಗ್ತಾ ಇಲ್ಲ. ಧರ್ಮದ ಸೂರ್ಯ ಇನ್ನು ಮುಳುಗಲಕ್ಕತ್ತಲ್ಲ ಅಂತ ಚಿಂತೆ ಆಗಿದೆ ಅಂತಂದ ಕೃಷ್ಣ. ಧರ್ಮದ ಸೂರ್ಯ, ಚರಿತ್ರದ ಸೂರ್ಯ, ಶೀಲದ ಸೂರ್ಯ ಯಾರು ಅಂದ್ರೆ ಭೀಷ್ಮಾಚಾರ್ಯ. ಅಂತಹ ಭೀಷ್ಮ ದೇಹ ಬಿಟ್ಟ ಅಂದ್ರ ಅವನೊಂದಿಗೆಯೇ ಅವು ಎಷ್ಟು ಸಂಪಾದನೆ ಮಾಡಿದ್ದಲ್ಲ ಆ ಜ್ಞಾನ ಮುಳುಗಿ ಹೋಗಬಾರದು. ಅದಕ್ಕಾಗಿ ನೀನು ಹೋಗಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನಲ್ಲಿ ಏನು ಧರ್ಮದ ಜ್ಞಾನ ಅದ, ರಾಜ್ಯವನ್ನು ಹೆಂಗೆ ನಡೆಸಬೇಕು, ಕ್ಷತ್ರಿಯರಾದಂಥವ್ರು ಹೆಂಗಿರಬೇಕು, ಬ್ರಾಹ್ಮಣರ ಕರ್ತವ್ಯ ಏನು, ಒಕ್ಕಲಿಗರ ಹೆಂಗಿರಬೇಕು, ತಾಯಿ ಹೇಗಿರಬೇಕು, ತಂದೆ ಹೇಗಿರಬೇಕು, ಮಕ್ಕಳು ಹೇಗಿರಬೇಕು, ಇದೆಲ್ಲಾ ಜ್ಞಾನ ಅವನ ಕಡೆಗೆ ಅದ. ಅವನ ಕಡೆಗೆ ಹೋಗಿ ಕೇಳ್ಕೊ ಅಂತ ಕಳಿಸಿದ ಕೃಷ್ಣ. ಆಗ ಹೋಗಿ ಯುಧಿಷ್ಠಿರ ನಮಸ್ಕಾರ ಮಾಡಿ ಕೇಳಿದಾಗ ಒಂದು ಪ್ರಶ್ನೆಯನ್ನ ಕೇಳಿದ ಯುಧಿಷ್ಠಿರ. ಇವತ್ತು ನನಗ ಶೀಲದ ಬಗ್ಗೆ ತಿಳಿದುಕೊಳ್ಳುವುದದ, ಶೀಲದ ಕುರಿತಾಗಿ, ಚರಿತ್ರದ ಕುರಿತಾಗಿ ನನಗೆ ತಿಳಿಸಿ ಹೇಳ್ರಿ ಅಂತ ಭೀಷ್ಮಾಚಾರ್ಯರಿಗೆ ಪ್ರಶ್ನೆಯನ್ನು ಕೇಳಿದಾಗ ಭೀಷ್ಮಾಚಾರ್ಯರು ಸಂತೋಷದಿಂದ ಅವನಿಗೆ ಹೇಳಿದರು, ನೋಡು ಧರ್ಮರಾಜ ಯುಧಿಷ್ಠಿರ, ಶೀಲದ ಪ್ರಭಾವ ಎಷ್ಟಿರುತ್ತದ ಮನುಷ್ಯನ ಜೀವನದಲ್ಲಿ, ಚಾರಿತ್ರ್ಯದ ಮಹತ್ವ ಎಷ್ಟದ ಅದನ್ನ ನಾನು ಹೇಳ್ತೇನೆ, ನೀನು ಲಕ್ಷ್ಯ ಕೊಟ್ಟು ಕೇಳು ಹೇಳಿದ್ರು. ಅವಂದೇ ಕತಿ. ನೀನು ಇಂದ್ರಪ್ರಸ್ಥದಲ್ಲಿರುವಾಗ ಒಂದು ರಾಜಸೂಯ ಯಜ್ಞವನ್ನ ಮಾಡಿದೆಯಲ್ಲ, ಆ ಯಜ್ಞವನ್ನ ಮಾಡಿದಾಗ ಅದನ್ನ ನೋಡಲಿಕ್ಕೆ ನಿಮ್ಮನ್ನ ನೋಡಿದ್ರನ ಅವನಿಗೆ ಅಷ್ಟು ದ್ವೇಷ ಉಕ್ಕುತ್ತಿತ್ತು. ಅಂಥ ದುರ್ಯೋಧನನು ಬಂದಿದ್ದ. ಅವನು ದುರ್ಯೋಧನ ಯಾರೂ ಅಲ್ಲ, ಧರ್ಮರಾಜನ ದೊಡ್ಡಪ್ಪನ ಮಗ. ಅಣ್ಣ ತಮ್ಮಂದಿರು. ಕೌರವರು ಪಾಂಡವರು ಅಂದ್ರೆ ಯಾರು? ಅಣ್ಣ ತಮ್ಮಂದಿರು. ಆ ದುರ್ಯೋಧನ ಬಂದಿದ್ದ. ಅಷ್ಟೈಶ್ವರ್ಯಯುಕ್ತವಾದಂತ ಸಂಪದ್ಭರಿತ ಇಂದ್ರಪ್ರಸ್ಥ ರಾಜ್ಯವನ್ನು ನೋಡಿ, ಆ ಅರಮನೆಯನ್ನ ನೋಡಿ, ನಿನ್ನ ವೈಭವವನ್ನು ನೋಡಿ ಅವನಿಗೆ ಹೊಟ್ಟಿ ಸಮಾಧಾನ ಆಗಲಿಲ್ಲ.
ದ್ವೇಷ ಹೊಟ್ಟೆ ಒಳಗಿನ ಕಿಚ್ಚ ಉಕ್ಕಿತ್ತು. ಈಗೂ ಸಾಮಾನ್ಯವಾಗಿ ಹಂಗೆ ನಡೀತದೆ. ಇವ್ರ ಮನ್ಯಾಗ ಬೇಕಾದಷ್ಟು ಇರ್ತದ, ಆದ್ರೆ ಮಂದಿ ಮನೆ ಚಲೋ ಕಟ್ಟರು ಅಂದ್ರೆ ಇವರಿಗೆ ಮನೆ ಕಟ್ಟಿದವ್ರು ಅವರು ಇವರಿಗೆ ತಾಪಕ್ಕೆ, ಮದುವೆ ಮಾಡಿದವ್ರು ಅವರು ರೊಕ್ಕ ಖರ್ಚು ಮಾಡಿ ಇವ್ರು ಏನೂ ಇಲ್ಲಾರ್ದ ಇವ್ರ ಮನೆ ಅನ್ನ ಉಂಡು ಇವ್ರಿಗೆ ತಾಪ ದುಃಖ. ಯಾಕೋ ರೊಟ್ಟಿನ ರುಚಿ ಹತ್ತುವಲ್ದು. ರೊಟ್ಟಿ ಅದೇ ಅದ ಮತ್ ಬಹಳ ಪ್ರೀತಿದಿಂದ ಅವ್ರು ರೊಟ್ಟಿ ಮಾಡ್ಯಾರ, ಆದ್ರೆ ಇವ್ ರೊಟ್ಟಿ ರುಚಿ ಹತ್ತುವಲ್ಲ. ಯಾಕ? ದ್ವೇಷ ಹೊಟ್ಟೆ ಕಿಚ್ಚಿರುವುದರಿಂದ ರುಚಿ ಹತ್ತುವುದಿಲ್ಲ. ಮಗ್ಗಲ ಮನೆ ಹುಡುಗ 95 ಮಾರ್ಕಸ್ ತಗೊಂಡಾನ, ಇವ್ರ ಮಗ 94 ತಗೊಂಡಾನ. ಇವ್ರ ಮನ್ಯಾಗ ಸಂತೋಷ ಇಲ್ಲ. ಯಾಕಂದ್ರೆ ಮಗ್ಗಲ ಮನೆ ಹುಡುಗ ಇವನಿಗೆ ಒಂದ್ ಹೆಸ್ ತಗೊಂಡಲ್ಲ. ಹಿಂಗ ನಮ್ಮಲ್ಲಿ ಏನದ? ಹೊಟ್ಟೆ ಕಿಚ್ಚ, ಹೊಟ್ಟೆ ಒಳಗಿರುವಂತ ಬೆಂಕಿ ಅಂತ ಅರ್ಥ. ಒಲೆಯಾಗಿನ ಬೆಂಕಿ ಅಡಿಗೆ ಮಾಡಿದ್ರೆ ಹೊಟ್ಟೆ ಒಳಗಿನ ಕಿಚ್ಚ ನಮ್ಮ ಇಡೀ ಜೀವನವನ್ನೇ ಸುಟ್ಟು ಬೂದಿ ಮಾಡಿ ಹೋಗಿರ್ತದೆ. ಅದಕ್ಕೆ ಹೊಟ್ಟೆ ಕಿಚ್ಚು ಪಡಬಾರದು. ಅವ್ರು ಬೆಳಿತಾರಂದ್ರೆ ಸಂತೋಷ ಪಡಬೇಕು. ಆ ದುರ್ಯೋಧನನಲ್ಲಿ ಸ್ವಭಾವ ಸಿದ್ಧವಾಗಿ ಆ ಗುಣ ಇತ್ತು. ಅವ ಹೆಂಗಿದ್ದ ಅಂದ್ರ ಹೇಳ್ತಾರ, ಅದನ್ನು ಸ್ವಲ್ಪ ಪರೀಕ್ಷೆ ಮಾಡಿ ನೋಡೋರಿದ್ರ ನೋಡ್ರಿ. ನಿಮ್ ಮನ್ಯಾಗ ಮಕ್ಕಳು ಹುಟ್ಟಿದ್ವು ಅಂದ್ರ ಹುಟ್ಟಿದ ಕೂಡ್ಲೆ ಅವುಗಳ ಲಕ್ಷಣ ಹೇಗಿರ್ತದ ನೋಡ್ಬೇಕು. ಅದರ ಮೇಲಿಂದ ಈ ಹುಡುಗ ಏನಾಗ್ತಾನಂತ ಅವಾಗ ಹೇಳ್ಬಹುದು. ಹುಟ್ಟಿದಾಗ ಸುತ್ತಮುತ್ತ ಆಗುವಂತ ಶುಭ ಲಕ್ಷಣಗಳು ಏನಿರ್ತಾವ ನೋಡ್ಬೇಕು, ಅಥವಾ ಅಶುಭ ಲಕ್ಷಣಗಳು ಏನಿರ್ತಾವ ನೋಡ್ಬೇಕು. ದುರ್ಯೋಧನ ಹುಟ್ಟಿದಾಗ ಕತ್ತೆಗಳು ಜೋರಾಗಿ ಚೀರಿದು ಅಂತ, ಕತ್ತೆಗಳು ನಾಯಿಗಳು ಗೋಳಾಡಿ ಹತ್ತು, ದ್ವಾರಗಳು ಓಡಾಡ್ಲಕ್ ಹತ್ತು, ಕಾಡಿನ ಪ್ರಾಣಿಗಳೆಲ್ಲ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಯ್ತು, ಸಮುದ್ರ ಉಕ್ಕಿ ಎಲ್ಲಾಕ್ ಚಾಲು ಮಾಡಿತು, ಪ್ರಳಯ ಬರ್ತದ ಅನ್ನುವಂಗ, ಭೂಮಿ ನಡಗಲಾಕ್ ಚಾಲು ಆಯ್ತು. ಯಾಕಂದ್ರೆ ಒಬ್ಬ ಅಧರ್ಮ ಪುರುಷ ಹುಟ್ಟಿದಲ್ಲ ಜಗತ್ತಿನಲ್ಲಿ, ಪಾಪದ ಕಾರ್ಯ ಮಾಡುವಂತವ ಹುಟ್ಟಿದಲ್ಲ ಅಂತ ಆ ರೀತಿ ಆಯಿತು. ಮಹಾಭಾರತದಲ್ಲಿ ಅದೇ ಇದೆ. ಅಶುಭ ಲಕ್ಷಣಗಳಿಂದ ಕೂಡಿದಂತಹ ದುರ್ಯೋಧನ. ಅವಾಗ ಎಲ್ಲರೂ ವಿಚಾರ ಮಾಡಿದ್ರು, ಹಿಂಗ್ಯಾಕಾತು ಜ್ಯೋತಿಷಿಗಳನ್ನ ಕರೆಸಿ. ಈಗಿನ ಜ್ಯೋತಿಷಿಗಳು ಬೇರೆ, ಆಗಿನ ಜ್ಯೋತಿಷಿಗಳು ಅತ್ಯಂತ ಶಾಸ್ತ್ರಬದ್ಧವಾಗಿ ಹೇಳ್ತಿದ್ರು. ಅವರು ಬಂದು ಇವನ ಲಕ್ಷಣ ಎಲ್ಲ ನೋಡಿ ಹೇಳಿದ್ರು, ಈ ಒಂದು ಹುಡುಗ ಇವ ಇಡೀ ಕುರುಕುಲವನ್ನೇ ನಾಶ ಮಾಡುವಂತಹ ಸಾಮರ್ಥ್ಯ ಇವನಲ್ಲದ, ಈ ಹುಡುಗನನ್ನು ಕೊಂದು ಬಿಡ್ರಿ ಅಂತ ಹೇಳಿದ್ರು. ಓದು ನದಿ ಒಳಗಡೆ ಹೋಗಿರಿ, ಸಮುದ್ರದ ಒಳಗದ್ರೆ ಹೋಗಿರಿ, ಇವನ್ ಇಡ್ಲಾಕ್ ಹೋಗಬೇಡ್ರಿ. ಈ ಹುಡುಗನ ಒಬ್ಬನನ್ನು ನೀವು ಇಟ್ರಿ ಅಂದ್ರೆ ಇಡೀ ಕುರುಕುಲವನ್ನೇ ನಾಶ ಮಾಡ್ತಾನೆವ ಅಂತ ಹೇಳಿದ್ರು. ಆ ಹುಡುಗ ಅವ ಯಾರು? ದುರ್ಯೋಧನ. ಅಂತಹ ದುರ್ಯೋಧನ ಆ ರಾಜಸೂಯ ಯಾಗವನ್ನ, ಧರ್ಮರಾಜನ ವೈಭವವನ್ನ ನೋಡಿ ಹೊಟ್ಟೆ ಕಿಚ್ಚಪಟ್ಟ, ಸಂತಾಪ ಪಟ್ಟಾಗ ಹೊಳ್ಳಿ ಇವ ಕುರುಕ್ಷೇತ್ರಕ್ಕೆ ಬಂದ, ಹಸ್ತಿನಾಪುರಕ್ಕೆ ಬಂದ ಕಣ್ಣು ಕುಡ್ಡಿರುವಂತಹ ಧೃತರಾಷ್ಟ್ರ ಅವನ ಅಪ್ಪ. ಮಕ್ಕಳ ಮೇಲೆ ಬಹಳ ಪ್ರೀತಿ ಅವನಿಗೆ. ಆ ಕುರುಡು ಪ್ರೀತಿಯಿಂದಾಗಿ ಅವನ ಹತ್ತಿರ ಬಂದ, ಅಪ್ಪನ ಹತ್ತಿರ ಬಂದು ಹೇಳಿದ, ತಂದೆಯೇ, ಇವತ್ ನನಗೆ ಬಹಳ ತಾಪ ಆಗ್ಯದ. ಏನಾಗ್ಯದ? ಏನಿಲ್ಲ, ನಮ್ಮ ಶತ್ರುಗಳಾದಂತಹ ಆ ಪಾಂಡವರ ವೈಭವವನ್ನು ಕಂಡು ನನಗೆ ನೋಡ್ಲಕ್ಕ ಆಗೋಲ್ಲ. ಅವರಲ್ಲಿ ಏನು ಲಕ್ಷ್ಮಿ, ಅಷ್ಟೈಶ್ವರ್ಯ ಯುಕ್ತವಾದ ಲಕ್ಷ್ಮಿ ಸಂಪತ್ತನ ಆ ಇಂದ್ರಪ್ರಸ್ಥ ಅರಮನೆಯಲ್ಲಿ ಅದ. ಅದಕ್ಕ ನನಗೂ ಕೂಡ ಅವರಂತೆಯೇ ನನ್ನ ರಾಜ್ಯದಲ್ಲಿಯೂ ಕೂಡ ಸಂಪತ್ ಭರಿತ ರಾಜ್ಯ ಆಗಬೇಕು. ಸಂಪೂರ್ಣ ಸಮಗ್ರ ಲಕ್ಷ್ಮಿಯೇ, ಅಷ್ಟ ಲಕ್ಷ್ಮಿಯರೇ ನನ್ನ ರಾಜ್ಯದಲ್ಲಿ, ನನ್ನ ಅರಮನೆಯಲ್ಲಿ ವಾಸ ಮಾಡಬೇಕು. ಹಂಗ ಮಾಡಬೇಕಾದ್ರೆ ಏನು ಮಾಡಬೇಕು ಹೇಳು ಅಂತ ಕೇಳಿದ. ನೆನಪಿಟ್ಟುಕೋಬೇಕಿದನ್ನ. ಕಥೆ ಅವಂದಿದ್ರು, ನಮ್ಮದ ಕಥೆ ಅದಾವ. ಆಗ ಧೃತರಾಷ್ಟ್ರ ಹೇಳಿದ, ನೋಡಪ್ಪ ಕೇಳು, ನಾವೊಂದು ಮಾತು ಹೇಳ್ತೇನೆ, ಲಕ್ಷ್ಯ ಕೊಟ್ಟ ಕೇಳು. ನೀನು ಶ್ರೀಮಂತನಾಗಬೇಕಾದ್ರೆ ನೀನು ಧರ್ಮರಾಜನಂತೆ ತೇಜಸ್ಸಿನಿಂದ ಕೀರ್ತಿವಂತನಾಗಿ, ಐಶ್ವರ್ಯವಂತನಾಗಿ, ವಿದ್ಯಾವಂತನಾಗಿ ಈ ಜಗತ್ತಿನಲ್ಲಿ ಬೆಳಗಬೇಕಾದ್ರ
ಶೀಲವಾನ್ ಭವ ಪುತ್ರಕ, ಶೀಲವಂತನಾಗು ಮಗನೇ ಅಂತ ಹೇಳಿದ ತಂದೆ ಧೃತರಾಷ್ಟ್ರ. ಯಾವ ಶೀಲವಂತ ಇರ್ತಾನಲ್ಲ ಅವನಲ್ಲಿ ಇಡೀ ಜಗತ್ತಿನ ವಿದ್ಯಾ ಬಂದು ವಾಸ ಮಾಡ್ತದ ಅವನ ಶರೀರದಲ್ಲಿ. ಸಂಪತ್ತಿನ ಲಕ್ಷ್ಮಿಯೇ ಅವನ ಗ್ರಹದಲ್ಲಿ ಸದಾವಕಾಲದಲ್ಲಿ ವಾಸ ಮಾಡ್ತಾಳ. ಧರ್ಮದ ದೇವತಾ ಅವನಲ್ಲೇ ವಾಸ ಮಾಡ್ತಾಳ. ಮಳೆ ಬೆಳೆಗಳಾಗುವುದು ಆ ಶೀಲವಂತನಿದ್ದಲ್ಲಿ. ಅವ ಇದ್ದ ಅಂದ್ರೆ ಇಡೀ ಊರಿಗೆ ಸುಕಾಲ ಇರ್ತದ, ಯಾವಾಗಲೂ ದುರ್ಭಿಕ್ಷ ಬರುವುದಿಲ್ಲ, ಸುಭಿಕ್ಷವಾಗಿರ್ತದ ಊರ. ನದಿಯಾಗಲಿ ಹಳ್ಳವಾಗಲಿ ಕೆರೆಗಳಾಗಲಿ ಎಂದೂ ಬತ್ತುವುದಿಲ್ಲ, ಸದಾ ತುಂಬಿರ್ತಾವ ಒಬ್ಬ ಶೀಲವಂತನಿದ್ದಲ್ಲಿ. ಹಾಗಾಗಿ ಶೀಲವಾನ್ ಭವ ಪುತ್ರಕ ಅಂತ ಹೇಳಿದ. ಅವಾಗ ದುರ್ಯೋಧನ ಕೇಳಿದ ಅವರ ಅಪ್ಪನಿಗೆ, ಹಂಗಂದ್ರೆ ಏನು ನನಗೆ ತಿಳಿಸಿ ಹೇಳು, ತಿಳಿಲಿಲ್ಲ, ಬರೀ ಶೀಲವಂತನಾಗುವುದಂದ್ರೆ ಏನು? ಆಗ ಧೃತರಾಷ್ಟ್ರ ಹೇಳಿದ, ನೋಡಪ್ಪ, ಈ ಶೀಲದ ವಿಷಯದಲ್ಲಿ ಇಂದ ನಾರದ ಮಹರ್ಷಿಗಳು ಪುರಾಣ ಕಾಲದಲ್ಲಿ ಆಗಿ ಹೋದ ಒಂದು ಘಟನೆಯನ್ನು ಹೇಳ್ತಾರ, ಅದನ್ನ ನಿನಗೆ ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳು. ಹಿಂದಕ್ಕ ದೇವತೆಗಳ ರಾಜ ಇಂದ್ರ, ಅವನು ಇಂದ್ರ ಅಂದ್ರೆ ಸಾಮಾನ್ಯ ಅಲ್ಲ, ಸ್ವರ್ಗಲೋಕದ ಒಡೆಯ, ದೇವತೆಗಳ ರಾಜ. ಅಂತ ಇಂದ್ರ ಸ್ವಲ್ಪ ಏನೋ ನೀತಿಯಲ್ಲಿ ತಪ್ಪಿದ್ದರಿಂದ ಅವನಲ್ಲಿರುವ ಎಲ್ಲಾ ಸಂಪತ್ತು ಹೋಗಿ ಶೀಲವಂತನಾದಂತ ಪ್ರಹ್ಲಾದನ ಹತ್ತಿರ ಹೋಗಿಬಿಟ್ಟಿತು. ದೈತ್ಯರಾಜ ಪ್ರಹ್ಲಾದ, ಆದ್ರ ಗುಣದಲ್ಲಿ ಮಾತ್ರ ದೇವಭಕ್ತ. ಅಂತ ಪ್ರಹ್ಲಾದ ಅವನ ಹತ್ತಿರ ಎಲ್ಲಾ ಸಂಪತ್ತು ಹೋಯಿತು. ಅವ ಕೀರ್ತಿಯಿಂದ ಜಗತ್ತಿನಲ್ಲಿ ವಿರಾಜಮಾನನಾದ. ಆಗ ಇಂದ್ರನಿಗೆ ಚಿಂತೆ ಆಯ್ತು, ಇನ್ ಹೆಂಗ ಮಾಡಿ ಲಕ್ಷ್ಮಿಯನ್ನ ಹೊಳೆ ತಗೋಬೇಕು, ಹೆಂಗ ಮಾಡಿ ನಾನು ಮತ್ತೆ ನನ್ನ ರಾಜ್ಯವನ್ನು ಶ್ರೀಮಂತ ಮಾಡೋದು ಅಂತ ಚಿಂತೆ ಮಾಡಿ ಇಂದ್ರ ಅವರು ಗುರುಗಳಾದಂತ ದೇವತೆಗಳ ಗುರುಗಳಾದ ಬೃಹಸ್ಪತಿಗಳ ಹತ್ತಿರ ಹೋಗಿ ಕೇಳಿದ, ಗುರುಗಳೇ, ನನಗ ಯಾವುದು ಸದಾ ಹಿತವನ್ನೇ ಉಂಟು ಮಾಡ್ತದ, ಯಾವುದು ಶ್ರೇಯಸ್ಸನ್ನ ಉಂಟು ಮಾಡ್ತದ ಅದನ್ನು ಹೇಳ್ರಿ ಅಂತ ಕೇಳಿದಾಗ ಬೃಹಸ್ಪತಿಗಳು ಎಲ್ಲ ಧರ್ಮಕ್ಕೆ ಸಂಬಂಧವಾದ ಎಲ್ಲ ಮಾತುಗಳನ್ನು ಹೇಳಿದರು. ಅವಾಗ ಅವ ಕೊನೆಗೆ ಕೇಳಿದ, ಇದಕ್ಕಿಂತಲೂ ಇನ್ನೂ ಶ್ರೇಯಸ್ಕರವಾದಂಥದ್ದು ಯಾವುದಾದ್ರೂ ಇದ್ರೆ ಅದನ್ನು ಹೇಳ್ರಿ ಅಂತ ಕೇಳಿದ. ಅವಾಗ ಬೃಹಸ್ಪತಿಗಳು ಹೇಳಿದ್ರು, ನೋಡಪ್ಪ, ನೀನು ಅದನ್ನು ತಿಳ್ಕೋಬೇಕಾದ್ರೆ ರಾಕ್ಷಸರ ಗುರುಗಳಾದಂಥ ಶುಕ್ರಾಚಾರ್ಯರ ಕಡೆಗೆ ಹೋಗು. ಅವರು ಮಹಾಮತಿಗಳು, ಶ್ರೇಷ್ಠ ನೀತಿಶಾಸ್ತ್ರಜ್ಞರು, ಅವರು ನಿನಗ ಧರ್ಮದ ಕುರಿತಾಗಿ ಹೇಳ್ತಾರ ಅಂತ ಹೇಳಿದ್ರು. ಆಯ್ತು, ಶುಕ್ರಾಚಾರ್ಯರ ಕಡೆಗೆ ಹೋದ. ಅವ್ರ ಹತ್ತಿರನೂ ಹೋಗಿ ಕೇಳಿದ. ಅವರು ಎಲ್ಲ ಧರ್ಮದ ಮಾತುಗಳನ್ನು ಹೇಳಿದ್ರು. ಕೊನೆಗೆ ಇವ ಒಂದು ಪ್ರಶ್ನೆ ಕೇಳಿದ, ಶುಕ್ರಾಚಾರ್ಯರೇ, ನನಗ ಈ ಏನು ಹೇಳಿದ್ರಲ್ಲ ಧರ್ಮದ ಮಾತ, ಇದನ್ನ ಸಾರ ರೂಪವಾಗಿ ಒಂದ ಮಾತಿನಲ್ಲಿ ಹೇಳ್ರಿ ಅಂತ ಕೇಳಿದ, ಇದಕ್ಕಿಂತಲೂ ಶ್ರೇಯಸ್ಕರವಾದದ್ದು. ಆಗ ಶುಕ್ರಾಚಾರ್ಯರು ಹೇಳಿದರು, ನೋಡಪ್ಪ ಇಂದ್ರನೇ, ನೀನು ಈ ಪ್ರಶ್ನೆಯನ್ನ ದೈತ್ಯರಾಜನಾದಂತ ಪ್ರಹ್ಲಾದನ ಹತ್ತಿರ ಹೋಗಿ ಕೇಳು, ಅವನಿಗಿದ್ರ ಉತ್ತರ ಗೊತ್ತದ ಅಂತ ಅವ್ರು ಹೇಳಿ ಕಳಿಸಿದ್ರು. ಅವಾಗ ಪ್ರಹ್ಲಾದನ ಹತ್ತಿರ ಇವ ಇಂದ್ರ ಇವ ಇಂದ್ರನಾಗೆ ಹೋದ್ರ ಅವ ಗುರುತು ಹಿಡಿದು ಬಿಡ್ತಾನ. ಅದಕ್ಕೆ ಒಬ್ಬ ಬ್ರಾಹ್ಮಣನ ವೇಷವನ್ನು ಧರಿಸಿ ಈ ಇಂದ್ರ ಪ್ರಹ್ಲಾದ ರಾಜನ ಹತ್ತಿರ ಹೋಗಿ ತಿಂಗಳಾನಗಟ್ಲೆ ಅವನ ಸೇವಾ ಮಾಡಿದ. ಪ್ರಹ್ಲಾದ ರಾಜನ ಸೇವಾ ಮಾಡಿದ. ಸೇವಾ ಮಾಡುವುದು ಹೆಂಗ ಅಂತ ಅವನಿಂದ ಕಲಿಬೇಕು, ಆ ರೀತಿ ಸೇವಾ ಮಾಡಿದ. ಆಪ್ತ, ಅಂಗ, ಸ್ಥಾನ, ಸದ್ಭಾವ, ಚತುರ್ವಿಧ ಸೇವಾ ಮಾಡಿದ. ಸೇವಾ ಮಾಡಿ ಕೊನೆಗೆ ಅವ ಪ್ರಹ್ಲಾದ ರಾಜ ಸಂತುಷ್ಟನಾದ. ಒಂದು ದಿವಸ ಒಂದು ವರ ಕೇಳಪ್ಪ, ನನಗೆ ಬಹಳ ನನ್ನ ಮೇಲೆ ಸಂತೋಷ ಆಗ್ಯದ, ಒಂದು ವರ ಕೇಳು ಅಂತ ಹೇಳಿದ. ಆಗ ಇಂದ್ರ, ಬ್ರಾಹ್ಮಣ ವೇಷದಲ್ಲಿರುವಂತಹ ಇಂದ್ರ ಕೇಳಿದ, ಈಗೆಲ್ಲ ಕೊಟ್ಟಿರಲ್ಲ, ಇನ್ನೇನು ಕೊಡುವುದದ? ಇಷ್ಟೆಲ್ಲ ನಿಮ್ಮ ಪ್ರೀತಿಯನ್ನು ಕೊಟ್ರಿ, ಜ್ಞಾನವನ್ನು ಕೊಟ್ರಿ, ನೀತಿಯುಕ್ತ ಮಾತುಗಳನ್ನು ಹೇಳಿದಿರಿ,
ನಿಮ್ಮ ಸಾನ್ನಿಧ್ಯದೊಳಗೆ ಇದ್ದ ನನಗೆ ಬಹಳ ಸಂತೋಷ ಆಯ್ತು ಅಂತ ಹೇಳಿದೆ. ಅವಾಗ ಪ್ರಹ್ಲಾದ ರಾಜ ಹೇಳ್ದ, ಇಲ್ಲಪ್ಪ ನೀ ಇಷ್ಟ ಸೇವೆ ಮಾಡಿದೆ ಅಂದ ಬಳಕ ನನಗೆ ಬಹಳ ಪ್ರೀತಿ ಆಗೈತಿ ನಿನ್ನ ಮ್ಯಾಲ, ನಿನ್ನ ನೋಡಿ ನನಗೆ ಬಹಳ ಸಂತೋಷ ಆಗ್ಯದ, ನಿನ್ನ ಸೇವಾ ಬಹಳಷ್ಟು ಮೆಚ್ಚುಗೆ ಆಗ್ಯದ, ಅದಕ್ಕೆ ಏನಾದ್ರೂ ಒಂದು ವರ ನೀ ಕೇಳಲೇಬೇಕು ಅಂತ ಹೇಳಿದಾಗ ನಮ್ಮಂತವ್ರಿಗೆ ಯಾರಿಗಾರ ಕೇಳಿದ್ರ ಅಂದ್ರ ನಾವೇನ್ ಕೇಳ್ತಿದ್ದೀವಿ, 10 ಕೋಟಿ ರೂಪಾಯಿ ಕೊಡ್ರಿ ಅಂತ ಕೇಳ್ತಿದ್ದೀವಿ. ಈ ಊರಿನ ಚೇರ್ಮನ್ ಆಗಬೇಕು, ತಾಲೂಕಾದ MLA ಆಗಬೇಕು, ಮಂತ್ರಿ ಆಗಬೇಕು, ಇಂಥವಲ್ಲ. ನಮ್ಮ ಮನೆ ಬಂಗಾರದಾಗಬೇಕು, ಸಂಪತ್ತು ಹೆಚ್ಚಾಗಬೇಕು, ನಾವೇ ಊರಿನಲ್ಲಿ ಶ್ರೀಮಂತರಾಗಬೇಕು, ಇಂಥ ವರಗಳನ್ನೇ ನಾವು ಕೇಳ್ತೀವಿ. ಆದ್ರ ಅವ ಇಂದ್ರ ವರ ಕೇಳಿದ, ನನಗ ನಿಮ್ಮಲ್ಲಿ ಇರುವಂತಹ ಶೀಲವನ್ನು ಕೊಟ್ಟು ಬಿಡ್ರಿ ಅಂತ ವರ ಕೇಳಿಬಿಟ್ಟ. ಕೇಳಿದಾಗ ಪ್ರಹ್ಲಾದ ನಡುಗಿದ ಒಂದು ಕ್ಷಣ. ಅವ ಅಂದ, ಶೀಲನ ಹಾದುಗಳು ಕುಳಿತೇನು ಅಂತಂದ. ಆದ್ರೂ ವರ ಕೇಳ್ಯಾನಂದ ಬಳಕ ಅವನಿಗೆ ತನ್ನಲ್ಲಿ ಏನು ತಪಸ್ಸಿನ ಒಂದು ಚಾರಿತ್ರ್ಯ ಇತ್ತಲ್ಲ, ಅದನ್ನೇ ತಪೋರೂಪವಾಗಿ ಧಾರೆ ಎರೆದು ಅವನಿಗೆ ಕೊಟ್ಟು ಬಿಟ್ಟ. ತಗೊಂಡ ಸಂತೋಷದಿಂದ ವಾದ ಬಳಿಕ ಪ್ರಹ್ಲಾದನ ಶರೀರದಿಂದ, ಪ್ರಹ್ಲಾದ ಅಂದ್ರೆ ಏನು ಸಾಮಾನ್ಯ ಅಲ್ಲ, ನರಸಿಂಹನ ಅವತಾರ ಆದದ್ದು ಪ್ರಹ್ಲಾದನ ದಿಶೆಯಿಂದ. ಅದಕ್ಕ ಅಂಥ ಪ್ರಹ್ಲಾದ ಅವನ ಶರೀರದಿಂದ ಸದಾ ಹೊಳೆಯುವಂತ ತೇಜಪುಂಜವಾದ ಸೂರ್ಯನ ಸದೃಶವಾಗಿ, ಹೆಂಗ ಸೂರ್ಯ ಹೊಳಿತಾನಲ್ಲ ಹಂಗ ಸೂರ್ಯ ಸದೃಶವಾಗಿ ಹೊಳೆಯುವಂತ ಒಬ್ಬ ತೇಜಸ್ವಿ ಪುರುಷ ಹೊರಗೆ ಬಂದ. ಯಾರಪ್ಪ ನೀನು ಅಂತ ಪ್ರಹ್ಲಾದ ಕೇಳಿದ. ಅವಾಗ ಅವ ಹೇಳಿದ, ತೇಜಸ್ವಿ ಪುರುಷ, ನನಗ ಶೀಲ ಅಂತ ಕರೀತಾರ, ನನ್ನ ಹೆಸರ ಶೀಲ, ಚಾರಿತ್ರ್ಯ, ನಡತೆ, ಅದು ನನ್ನ ಹೆಸರ. ನೀನ್ ನನ್ನನ್ನ ಇಂದ್ರನಿಗೆ ಕೊಟ್ಟಿದೆ ಅಂದ ಬಳಕ ನಾನು ಇನ್ನು ಮುಂದ ಇಂದ್ರನ ಶರೀರದಲ್ಲಿ ವಾಸ ಮಾಡ್ತೇನೆ, ಇನ್ನು ಹೊರಟು ಹೋಗ್ತೇನೆ ಅಂತ ಅವವಾದ ಶೀಲ. ವಾದ ಬಳಿಕ ಮತ್ತೆ ಈ ಪ್ರಹ್ಲಾದನ ಶರೀರದಿಂದ ಇನ್ನೊಬ್ಬ ತೇಜಸ್ವಿ ಪುರುಷ ಹೊರಗೆ ಬಂದ. ಅವ ಯಾರು ಅಂದ್ರ ಧರ್ಮ. ಯಾರಪ್ಪ ನೀನು ಅಂತ ಕೇಳಿದ. ನಾನು ಧರ್ಮ. ಮತ್ ನೀ ಯಾಕೆ ಹೊಂಟಿ? ಎಲ್ಲಿ ಶೀಲ ಇರ್ತದಲ್ಲ ಅಲ್ಲಿಯೇ ಧರ್ಮ ಇರ್ತದ, ಹೀಗಾಗಿ ನಾನು ಕೂಡ ಇನ್ನು ಮುಂದೆ ಇಂದ್ರನಲ್ಲೇ ವಾಸ ಮಾಡುವುದು ಅಂತ ಹೇಳಿ. ಅವಾದ ಕೆಲವು ಕ್ಷಣಗಳ ನಂತರ ಇನ್ನೊಬ್ಬ ತೇಜಸ್ವಿ ಪುರುಷ ಹೊರಗೆ ಬಂದ ಪ್ರಹ್ಲಾದನ ಶರೀರದಿಂದ. ಯಾರು ಅಂತ ಕೇಳಿದ. ಅವ ಹೇಳ್ದ, ನಾನು ಸತ್ಯ ಅಂತ ನನಗ್ ಕರೀತಾರ, ಎಲ್ಲಿ ಧರ್ಮ ಇರ್ತದಲ್ಲ ಅಲ್ಲಿಯೇ ಸತ್ಯ ಇರ್ತದ, ಹೀಗಾಗಿ ನಾನೂ ಕೂಡ ಧರ್ಮ ಇದ್ದಲ್ಲಿಗೆ ಹೋಗ್ತೇನೆ ಅಂತ ಅವನು ವಾದ. ಆ ನಂತರ ಇನ್ನೊಬ್ಬ ತೇಜಸ್ವಿ ಪುರುಷ ಹೊರಗೆ ಬಂದ. ಅವ ಯಾರು ಅಂತ ಕೇಳಿದ್ರ ಸದಾಚಾರ, ಸನ್ನಡತೆ. ಅವನು ವಾದ, ಎಲ್ಲಿ ಸತ್ಯ ಇರ್ತದಲ್ಲ ಅಲ್ಲೇ ಸದಾಚಾರ ಇರುವುದು ಅಂತ ಅವನು ವಾದ. ಇದಾದ ನಂತರ ಒಬ್ಬ ಹೆಣ್ಣು ಮಗಳು, ತೇಜಸ್ವಿ ಆದಂತ ಹೆಣ್ಣು ಮಗಳು ಹೊರಗೆ ಬಂದು ಅವನ ಶರೀರದಿಂದ. ಯಾರಮ್ಮ ನೀನು ಅಂತ ಕೇಳಿದ ಪ್ರಹ್ಲಾದ ರಾಜ. ಆಗ ಆತ ಹೇಳಿದ, ಆಕೆ ಹೇಳಿದ್ಲು, ನನಗ ಲಕ್ಷ್ಮಿ ಅಂತ ಕರೀತಾರ, ಇಡೀ ಜಗತ್ತಿನ ಐಶ್ವರ್ಯ ಏನದನೋ ಅದರ ಅಧಿದೇವತೆ, ಅದರ ಒಡತಿ ಯಾರು ಅಂದ್ರ ನಾನೇ. ಆದ್ದರಿಂದ ಎಲ್ಲಿ ಸದಾಚಾರ ಇರ್ತದ, ಎಲ್ಲಿ ಶೀಲ ಇರ್ತದ, ಧರ್ಮ ಇರ್ತದ, ಸತ್ಯ ಇರ್ತದ, ಸದಾಚಾರ ಇರ್ತದ, ಅಲ್ಲಿಯೇ ನನ್ನ ವಾಸ ಇರ್ತದ ಅಂತ ಲಕ್ಷ್ಮಿ ಹೇಳಿದ. ಆಕೆನೂ ಕೂಡ ಹೊರಟು ಹೋಗಿಬಿಟ್ಟು. ಈ ಕಡೆ ಇವ ಕಾಂತಿಹೀನನಾದ, ಕಳಾಹೀನನಾದ ಪ್ರಹ್ಲಾದ, ಅಲ್ಲಿ ಇಂದ್ರ ಸಮಸ್ತ ಐಶ್ವರ್ಯಗಳನ್ನು ಪಡೆದುಕೊಂಡು ಮತ್ತ ದೇವತೆಗಳ ರಾಜನಾಗಿ ಮೆರೆದ. ಇದು ಕಥೆಯ ತಾತ್ಪರ್ಯ ಏನು ಅಂದ್ರ, ಎಲ್ಲಿ ಶೀಲ ಇರ್ತದಲ್ಲ ಅಲ್ಲಿಯೇ ಏನಿರ್ತದ, ಧರ್ಮ ಇರ್ತದ. ಶೀಲ ಇದ್ದಲ್ಲಿಯೇ ಸತ್ಯ ಇರ್ತದ, ಶೀಲ ಇದ್ದಲ್ಲಿಯೇ ಸದಾಚಾರ ಇರ್ತದ, ಶೀಲ ಇದ್ದಲ್ಲಿಯೇ ಜಗತ್ತಿನ ಅಷ್ಟೈಶ್ವರ್ಯಗಳೆಲ್ಲ ಶೀಲ ಇದ್ದಲ್ಲಿ ಇರ್ತಾವ. ಅದಕ್ಕ
ಮಹರ್ಷಿಗಳು, ತಪಸ್ವಿಗಳು, ಋಷಿಗಳು ಅಂದ್ರ ಶೀಲವಂತರು. ಶೀಲವಂತನೇ ಶ್ರೇಷ್ಠನು ಸಕಲ ರತ್ನಗಳ ಗಣಿಯು, ಮೂಲೋಕದ ಸಿರಿ ಸಂಪದವೆಲ್ಲ ಶೀಲದೊಳಗೆ ಇರುವುದು ಅಂತ ಹೇಳ್ತಾರೆ. ಎಲ್ಲದ ಎಲ್ಲ ನಮ್ಮ ಚಾರಿತ್ರ್ಯದಲ್ಲಿ ಅದ. ಒಂದು ವೇಳೆ ನಾವು ಕುಡಿತಿದ್ದೀವಿ ಅಂತ ತಿಳ್ಕೊಳ್ಳಿ, ನಾವು ಚರಿತ್ರೆಹೀನ ಆದ. ಯಾಕಂದ್ರ ಕಲಿಯುಗದ ಪ್ರವೇಶ ಎಲ್ಲೆಲ್ಲಿ ಆಗ್ಯದ ಅಂದ್ರ, ಎಲ್ಲಿ ವೇಶ್ಯಾವಾಟಿಕೆ ಇರ್ತದ ಅಲ್ಲಿ ಕಲಿ ಪ್ರವೇಶ ಇರ್ತದ, ಎಲ್ಲಿ ಬಂಗಾರ ಇರ್ತದ ಅಲ್ಲಿ ಕಲಿ ಪ್ರವೇಶ ಇರ್ತದ, ಎಲ್ಲಿ ಮದಿರಾ ಎಲ್ಲಿದನ್ನು ಕುಡಿತಿರ್ತಾರಲ್ಲ ಆ ಮದಿರಾ ಗ್ರಹದೊಳಗ ಕಲಿಯ ಪ್ರವೇಶ ಇರ್ತದೆ. ಎಲ್ಲಿ ಅಧರ್ಮದ ಕಾರ್ಯಗಳು ನಡೆದಿರ್ತಾವಲ್ಲ ಅಲ್ಲಿ ಕಲಿಯ ಪ್ರವೇಶ ಇರ್ತದ. ಎಲ್ಲಿ ಮಠ ಮಂದಿರಗಳಿರ್ತಾವ, ತಪಸ್ವಿಗಳಿರ್ತಾರ, ಸಂತ ಮಹಾತ್ಮರಿರ್ತಾರ, ಧರ್ಮಾತ್ಮರು, ಪುಣ್ಯವಂತರು ಇರ್ತಾರಲ್ಲ ಅಲ್ಲಿ ಯಾವಾಗಲೂ ಸತ್ಯಯುಗವೇ, ಯಾವಾಗಲೂ ಕೃತಯುಗವೇ. ಅದಕ್ಕ ನಾವು ಕೂಡ ನಮ್ಮ ಚರಿತ್ರ ಅಂದ್ರೆ ಏನು, ಕಣ್ಣಿನಿಂದ ನೋಡಬಾರದನ್ನ ನೋಡಿದೇವಿ ಅಂದ್ರೆ ನಮಗೆ ದೇವರ ದರ್ಶನ ಆಗುವುದಿಲ್ಲ. ಕಿವಿಯಿಂದ ಚಾಡಿ ಮಾತುಗಳನ್ನ ಕೇಳಿದೇವಿ ಅಂದ್ರೆ ದೇವರ ದರ್ಶನ ಆಗೋದಿಲ್ಲ. ಇವೆಲ್ಲ ಚರಿತ್ರ. ಕಿವಿ ಹೊಲಸಾಗುವುದಂದ್ರೆ ಏನು, ಬರೀ ಇನ್ನೊಬ್ಬರ ಬಗ್ಗೆ ಕೇಳಿದೇವಿ. ಕೈ ಹೊಲಸಾಗುವುದಂದ್ರೆ ಏನು, ಮತ್ತೊಬ್ಬರದನ್ನ ಹಿಡಿದೇವಿ ಅಂದ್ರೆ ಕೈ ಹೊಲಸಾಯ್ತು ಅಂತ ಅರ್ಥ, ಚರಿತ್ರೆ ಹೋಯ್ತು ಅಂತ ಅರ್ಥ. ಮನಸ್ಸಿನಿಂದ ನಾವು ಹೊಲಸಾದೀವಿ ಅಂತಂದ್ರೆ ಇದರ ಅರ್ಥ ಏನು, ಮನಸ್ಸಿನಿಂದ ದೇವರನ್ನ ನೆನೆಸುವುದನ್ನ ಬಿಟ್ಟು ಮತ್ತೆ ಏನನ್ನಾದರೂ ನೆನೆಸ್ಕೋತ ಹೋದೀವಿ ಅಂದ್ರೆ ಮನಸ್ಸು ಹೊಲಸಾಯ್ತು ಅಂತ ಅರ್ಥ. ಅದಕ್ಕಾಗಿ ಚಾರಿತ್ರ್ಯವಾನ್ ಭವ, ಶೀಲವಾನ್ ಭವ ಅಂತ ಧೃತರಾಷ್ಟ್ರ ಹೇಳಿದ. ಆದ್ದರಿಂದ ನಾವು ಕೂಡ ಚರಿತ್ರವಂತರಾಗಬೇಕು, ಶೀಲವಂತರಾಗಬೇಕು. ಯಾಕೆ ಅಂದ್ರ ಈಗ ನಾವು ಒಂದು 20 ದಿವಸಗಳ ಕಾಲ ಋಷಿಗಳ ಚರಿತ್ರೆಯನ್ನು ನೋಡೋರಿದ್ದೇವೆ. ಅವ್ರ ಎಂಥವರು ಅಂದ್ರ ಶೀಲವಂತರು, ಚಾರಿತ್ರ್ಯವಂತರು, ನೀತಿವಂತರು, ಧರ್ಮವಂತರು. ಯಾಕ ಅಂತ ಕೇಳಿದ್ರೆ ನಾವು ಯಾರನ್ನ ನೋಡಿ ಬದುಕಬೇಕೋ ಅಂತ ಈಗ ನೋಡಿದೀವಿ ಅಂದ್ರ ಎಲ್ಲ ಧರ್ಮ ಬಹಳಷ್ಟು ಕಡಿಮೆ ಆಕೋತ್ ಹೋಗ್ಯದ. ಅದಕ್ಕೆ ಮತ್ತೆ ಒಳ್ಳೆ ನಾವು ಧರ್ಮದಂತೆ ಬದುಕಬೇಕಾಗಿತ್ತು ಅಂದ್ರೆ ಅಂಥವರ ಚರಿತ್ರೆಗಳನ್ನ ಕೇಳಬೇಕು, ಅವಾಗ ಹೆಂಗ ಬದುಕಬೇಕು ಅಂತ ಗೊತ್ತಾಗ್ತದೆ. ಹಾಗೆ ಧರ್ಮಾತ್ಮರಾದಂತಹ ಋಷಿಗಳು, ಅವರ ಚರಿತ್ರೆ ಪರಮ ಪಾವನವಾದಂಥದ್ದು. ನೀವು ಕಾಶಿಗೆ ಹೋದ್ರ, ಕೇದಾರಕ್ಕೆ ಹೋದ್ರ, ರಾಮೇಶ್ವರಕ್ಕೆ ಹೋದ್ರ ಎಷ್ಟು ಪುಣ್ಯ ಬರ್ತದ. 12 ಜ್ಯೋತಿರ್ಲಿಂಗಕ್ಕೆ ಹೋದ್ರ 52 ಶಕ್ತಿಪೀಠಗಳ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದ. ಅಷ್ಟು ಪುಣ್ಯ ಬರೀ ಮಹಾತ್ಮರ ಚರಿತ್ರ ಶ್ರವಣ ಮಾಡುವುದರಿಂದ ಬರ್ತದೆ. ಯಾಕಂದ್ರ ಈಗ ಸಿದ್ದೇಶ್ವರ ಕೋಳು ಅವರ ಹೆಂಗಿದ್ರು ಅಂತ ಹೇಳಿ ಅವರ ಚರಿತ್ರೆಯನ್ನ ಕೇಳಿದೇವೆ ಅಂದ್ರ ನಾವು ಎಷ್ಟು ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಮನಸ್ಸು ಅಷ್ಟು ಸ್ವಚ್ಛ ಆದಿತ್ತು, ಅದಕ್ಕಿಂತಲೂ ಹೆಚ್ಚು ಸ್ವಚ್ಛ ಆಗ್ತದೆ ಅವ್ರ ಚರಿತ್ರೆ ಕೇಳುವುದರಿಂದ. ಹಾಗೆ ಈಗ ನಮ್ಮ ಕಣ್ಣ ಮುಂದೆ ಒಬ್ಬರ ಮಲ್ಲಿಕಾರ್ಜುನ ಪಗಳು, ಒಬ್ಬರ ಸಿದ್ದೇಶ್ವರ ಪಗಳಿದ್ರನ ಹಿಂಗ ನಮಗೆ ಇಷ್ಟು ಪವಿತ್ರ ಭಾವನಾ ಬರ್ತದ ಅಂದ ಬಳಕ ಋಷಿಗಳೆಲ್ಲರೂ ಹೆಂಗ ಸಿದ್ದೇಶ್ವರ ಪಗಳು, ಮಲ್ಲಿಕಾರ್ಜುನ ಪಗಳು, ಶಿವಾನಂದ ಪಗಳಿದ್ರಲ್ಲ ಇಷ್ಟು ಪವಿತ್ರರಾಗಿ ಋಷಿಗಳಿದ್ರು. ಇವರೆಲ್ಲ ಆ ಋಷಿಗಳ ಅಭಿನವ ರೂಪ ಇವರೆಲ್ಲ. ಆದ್ದರಿಂದ ಅಂಥವರ ಚರಿತ್ರೆಯನ್ನು ನಾವು ಕೇಳಿದೇವೆ ಅಂದ್ರ ನಮ್ಮ ಜೀವನ ಸಾರ್ಥಕ ಆಗ್ತದ, ನಮ್ಮ ಜೀವನನೂ ಕೂಡ ಸ್ವಲ್ಪ ಬದಲಾವಣೆ ಆಗ್ತದ ಅಂತ ಹೇಳ್ತಾ ಒಂದೆರಡು ಮಾತುಗಳು ಸದ್ಗುರು ಚರಣಗಳಿಗೆ ಸಮರ್ಪಿತ.